ಚಟುವಟಿಕೆಗಳಾಗ್ಬೋದು, ಪಠ್ಯೇತರ ಚಟುವಟಿಕೆಗಳಾಗ್ಬೋದು, ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯಬೇಕು ಅಂತಂದರೆ ಅದಕ್ಕೊಂದು ಸರ್ಕಾರ ಗಟ್ಟಿ ಬೇಕು ಅಲ್ವಾ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಲೋಕಸಭೆ ಏನಾಯಿತು, ರಾಜ್ಯಸಭೆ ಏನಾಯಿತು, ರಾಜ್ಯ ಸರ್ಕಾರ ಏನಾಗಿದೆ, ಎಲ್ಲವೂ ಅಸ್ತಿತ್ವಕ್ಕೆ ಬಂದಿದೆ ಅಲ್ವಾ. ಅದೇ ರೀತಿಯಲ್ಲಿ ಒಂದು ಸಂಸ್ಥೆ, ಒಂದು ವಿದ್ಯಾರ್ಥಿ ಜೀವನ ಅಂತ ಹೇಳಿದ್ರೆ ನಾಯಕತ್ವ ವೆರಿ ಇಂಪಾರ್ಟೆಂಟ್. ಒಂದು ಲೀಡರ್ಶಿಪ್ಪು ಮತ್ತು ವ್ಯಕ್ತಿತ್ವ ವಿಕಸನ ಅಂತ. ಈ ವ್ಯಕ್ತಿತ್ವ ವಿಕಸನ ಬರಬೇಕು ಅಂತ ಹೇಳಿದ್ರೆ ಲೀಡರ್ಶಿಪ್ ಕ್ವಾಲಿಟಿ ಬೇಕೇ ಬೇಕು. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿ ಈ ವಿದ್ಯಾರ್ಥಿ ಸರ್ಕಾರವನ್ನು ಸರಿಯಾಗಿ ಅಧಿಸೂಚನೆ ಹೊರಡಿಸುವಂಥದ್ದು, ಮತ್ತು ನಾಮಪತ್ರ ಕೊಡುವಂಥದ್ದು, ನಾಮಪತ್ರ ಹಿಂತೆಗೆದುಕೊಳ್ಳುವಂಥದ್ದು, ಮತ್ತು ಮತದಾನ ಆಗುವಂಥದ್ದು, ಮತ್ತು ಮತ ಎಣಿಕೆ ಆಗುವಂಥದ್ದು, ಮತ್ತು ವಿಜೇತರ ಘೋಷಣೆ ಆಗುವಂಥದ್ದು ಅಲ್ವಾ, ಮತ್ತು ಅವರಿಗೆ ಪ್ರಮಾಣ ಪತ್ರ ಕೊಡುವಂಥದ್ದು, ಇದೆಲ್ಲವೂ ನೀವು ಗಮನಿಸಿದಿರಿ. ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ಸಂವಿಧಾನಬದ್ಧವಾಗಿ ನಾವು ಏನು ತಿಳಿದುಕೊಂಡಿದ್ದೇವೋ ಸಮಾಜದಲ್ಲಿ, ಅದನ್ನು ಪ್ರತಿಯೊಂದು ಮಕ್ಕಳಿಗೆ ಕೂಡ ನಾವು ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿ ಇವತ್ತು ಎಲ್ಲ ಪ್ರಕ್ರಿಯೆಗಳು ಅಂತಿಮಗೊಂಡು ಇವತ್ತು ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ. ಈ ಉದ್ಘಾಟನೆ ಅದರ ನಂತರ ಎಲ್ಲ ಚಟುವಟಿಕೆಗಳು ಬಹಳ ವ್ಯವಸ್ಥಿತವಾಗಿ ವಿದ್ಯಾಸಂಸ್ಥೆಯಲ್ಲಿ ನಡೀಬೇಕು ಅಂತೇಳಿ, ಇದು ಈಗಲ್ಲ, ಈಗಾಗಲೇ 54 ವರ್ಷ ಆಯಿತು ನಮ್ಮ ವಿದ್ಯಾಸಂಸ್ಥೆಗೆ. ಅವತ್ತಿನಿಂದ ಇವತ್ತಿನ ತನಕ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀಬೇಕು ಅಂತೇಳಿ ವಿದ್ಯಾರ್ಥಿ ಸರ್ಕಾರ ಉದ್ಘಾಟನೆ ಆಗಬೇಕು. ಈ ಉದ್ಘಾಟನೆಯನ್ನು ಯಾರು ಮಾಡಬೇಕು ಅಂತೇಳಿ ನಾವು ಪ್ರತಿ ವರ್ಷ ಒಬ್ಬೊಬ್ಬರು ಈ ಮಾಧ್ಯಮ ಬಂಧುಗಳನ್ನೇ ಕರೆದು ತುಂಬ ಸಾರಿ ಕರೆದದ್ದು. ಅದಕ್ಕಿಂತ ಮುಂಚೆ UT ಖಾದರ್ ಅವರು ಕೂಡ ಒಂದು ವರ್ಷ ಬಂದಿದ್ದಾರೆ ಶಾಸಕರಾಗಿ. ಹೀಗೆ ರಾಜಕಾರಣಿಗಳು ಕೂಡ ಬಂದಿದ್ದಾರೆ, ಬೇರೆ ಬೇರೆ ಮಾಧ್ಯಮ ಬಂಧುಗಳು ಬಂದಿದ್ದಾರೆ, ಬೇರೆ ಬೇರೆ ಉದ್ಯಮಿಗಳು ಬಂದಿದ್ದಾರೆ. ಅವರ ಕೈಯಿಂದ ವಿದ್ಯಾರ್ಥಿ ಸರ್ಕಾರವನ್ನು ಉದ್ಘಾಟನೆ ಮಾಡಿರುವಂಥದ್ದು ಕ್ರಮ. ಈ ನೆಲೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ಬಂದವರು ನಮ್ಮ ಅಬ್ಬಕ್ಕ ವಾಹಿನಿಯ ಆಡಳಿತ ನಿರ್ದೇಶಕರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂಥ ಶ್ರೀಯುತ ಶಶಿಧರ್ ಪೊಯ್ಯತ್ತಬಾಳ್ ಅವರು ಇದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಈಗಾಗಲೇ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಯಾದವರು, ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಗೂ ಅವರಿಗೂ ಅವಿನಾಭಾವ ಸಂಬಂಧ ಇದೆ. ಕಳೆದ 35 ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ಉಚಿತವಾಗಿ ಅಂತೇಳಿ ಹೇಳ್ಬೋದು ಯಕ್ಷಗಾನವನ್ನು ಕಳಿಸಿಕೊಡುವಂಥ ಗುರುಗಳು ಕೃಷ್ಣಪ್ಪ ಕಿನ್ನಿ ಅವರು ಮುಖ್ಯ ಅತಿಥಿಗಳಾಗಿ ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಆಗಿರುವಂಥ ಶ್ರೀಮತಿ ಉಷಲತಾ ಟೀಚರ್ ಅವರು, ಹಿರಿಯ ಟೀಚರ್ ಅವರು ಮೋಹಿನಿ ಅವರಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು, ರವಿಶಂಕರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಎಲ್ಲ ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿಗಳು ಹಾಗೆ ಎಲ್ಲ ಮಕ್ಕಳನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತಾ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ. ಎಲ್ಲರೂ ಎದ್ದು ನಿಂತು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ತೀರ ಋಷಿಗಳ ಬೀಡೆ, ಭೂದೇವಿಯ ಗಂಧದ ಚಂದದ ಹೊನ್ನಿನ ಗಡಿ, ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸ್ವಾಗತಿಸುವಂಥದ್ದು
ಗೌರವಿಸುವಂಥದ್ದು ನಮ್ಮ ಸಂಸ್ಕಾರ. ಈ ನೆಲೆಯಲ್ಲಿ ಬಂದಂಥ ಗೌರವಾನ್ವಿತ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತೇಳಿ ನಮ್ಮ ಹಿರಿಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಮೋಹಿನಿ ಟೀಚರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಶಾಲೆಯಲ್ಲಿ ಇವತ್ತಿನಿಂದ ಸರಕಾರ ರಚನೆಯಾಗ್ತಾ ಇದೆ. ಈ ರಚನೆ ಸರ್ಕಾರ ಆಗಲಿಕ್ಕೆ ನಮ್ಮ ಶಾಲೆಗೆ ನಾವು ಅತಿಥಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ದೇವೆ. ಈ ಒಂದು ನಮ್ಮ ಪ್ರೀತಿಯ ಒಂದು ಮನವಿಗೆ ಓಗೊಟ್ಟು ಬಂದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಅತಿಥಿಗಳಾದಂತಹ ಕೃಷ್ಣಪ್ಪ ಕಿನ್ಯ ಇವರು ನಮ್ಮ ಶಾಲೆಯಲ್ಲಿ ಮೊದಲೇ ಪರಿಚಿತರು. ಇವರ ಕೆಲಸವು ಅಚ್ಚುಕಟ್ಟು ಹಾಗೂ ನನ್ನದೇ ಸಂಬಂಧಿಕರಾದಂತಹ ನನ್ನ ಅಕ್ಕನ ಮಕ್ಕಳಿಗೆ ಕೂಡ ಯಕ್ಷಗಾನ ಕಲಿಸಿಕೊಟ್ಟಿದ್ದಾರೆ. ಇವತ್ತು ಮದುವೆಯಾಗಿ ಒಬ್ಬಳು 2 ಮಕ್ಕಳನ್ನು ಪಡ್ಕೊಂಡಿದ್ದಾರೆ. ಆದರೂ ಯಾವತ್ತೂ ಕೂಡ ಇವರನ್ನು ನೆನಪಿಸಿಕೊಳ್ತಾ ಇದ್ದಾರೆ. ನಮಗೆ ಕೃಷ್ಣಪ್ಪರು ಯಕ್ಷಗಾನ ಕಲಿಸಿಕೊಟ್ಟಿದ್ದಾರೆ, ಪೆಟ್ಟು ಕೊಟ್ಟಿದ್ದಾರೆ, ಜೋರು ಮಾಡಿದ್ದಾರೆ. ಇನ್ನು ಯಕ್ಷಗಾನದಲ್ಲಿ ಆಸಕ್ತಿ ವಹಿಸುವಂತೆ ಅವರಲ್ಲಿ ಮನವೊಲಿಸಿದಂಥ ಒಬ್ಬ ಯಕ್ಷಗಾನ ಗುರು ಅಂತ ಹೇಳಲು ನಾನು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಗೊಟ್ಟು ಬಂದಂತಹ ಕೃಷ್ಣಪ್ಪ ಕಿನ್ಯರವರನ್ನು ನಾನು ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಕೂಡ ನಾನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂತಹ ಇವರು, ನನ್ನ ಪರಿಚಯ ಅವರಿಗಿಲ್ಲ, ಆದರೆ ನನಗೆ ಅವರ ಪರಿಚಯ ಇದೆ. ಅವರು ಅಬ್ಬಕ್ಕ ಚಾನಲ್ನಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಜಾತ್ರಾ ಮಹೋತ್ಸವದಲ್ಲಿ ನಾನು ಕನಂತೂರು ಕ್ಷೇತ್ರ ಮತ್ತು ಉಳ್ಳಾಲ್ದಿ ಕ್ಷೇತ್ರದಲ್ಲಿ ಯಾವಾಗಲೂ ಜಾತ್ರೆಯ ಪ್ರಯುಕ್ತ ಹೋಗ್ತಾ ಇರ್ತೇನೆ. ಯಾಕಂತ ಹೇಳಿದರೆ ನನ್ನ ಕೆಲಸಗಳನ್ನು ಮಾಡುವ ನಿಮಿತ್ತ ಹೋಗ್ತಾ ಇದ್ದೇನೆ. ಆ ಸಮಯದಲ್ಲಿ ಕೂಡ ಅವರು ನನಗೆ ಪರಿಚಿತರು. ಹಾಗಾಗಿ ಅವರು ಕೂಡ ನಮ್ಮ ಶಾಲೆ ಮೇಲಿನ ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಂತಹ ಅವರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಉಷಾಲತಾ ಟೀಚರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ವಿದ್ಯಾರ್ಥಿ ಸರ್ಕಾರ ಕಾರ್ಯಕ್ರಮ ನಡೆಯಬೇಕು, ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು ಅಂದಂತಹ ಶ್ರಮಿಸಿದಂತಹ ಶ್ರೀಯುತ ತ್ಯಾಗಂ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಇನ್ನು ರವಿಶಂಕರ್ ಸರ್ ಇದ್ದಾರೆ, ಶಿವಕುಮಾರ್ ಸರ್ ಇದ್ದಾರೆ, ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ನನ್ನ ಪ್ರೀತಿಯ ಮಕ್ಕಳಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೋಹಿನಿಯವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮೊನ್ನೆ ನಡೆದಂತಹ ಈ ಒಂದು ಮತದಾನದ ಪ್ರಕ್ರಿಯೆಗಳು ಏನಾಯಿತು ಎಂಬುದರ ಬಗ್ಗೆ ಸಣ್ಣ ವರದಿಯನ್ನು ಮಂಡಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಝೈನಬ ಫಾಯಿಜಾ, ಪ್ರಧಾನ ಕಾರ್ಯದರ್ಶಿ, ನೂತನ ಸರ್ಕಾರ. 2024-25ನೇ ಸಾಲಿನ ವಿದ್ಯಾರ್ಥಿ ಸರ್ಕಾರದ ಚುನಾವಣೆ. ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿ ಸರ್ಕಾರದ ಚುನಾವಣೆಯನ್ನು ನಡೆಸಲು ಅಧಿಸೂಚನೆಯನ್ನು ದಿನಾಂಕ 6/6/2024ರಂದು ಹೊರಡಿಸಲಾಯಿತು. ಅದರಂತೆ ಶಾಲಾ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಲು 9/6/2024ರಲ್ಲಿ ಆಗಿತ್ತು. ನಾಮಪತ್ರ ಹಿಂತೆಗೆದುಕೊಳ್ಳುವಿಕೆಗೆ ದಿನಾಂಕ 11/6/2024ರಲ್ಲಿ ಆಗಿತ್ತು. ಹಾಗೂ ಪ್ರಚಾರವನ್ನು ಮಾಡಲು 2 ದಿನಗಳ ಅವಕಾಶ ನೀಡಲಾಯಿತು. ದಿನಾಂಕ 12/6/2024ನೇ ಬುಧವಾರರಂದು ಮಧ್ಯಾಹ್ನ 2 ಗಂಟೆಗೆ ಮತದಾನ ಆರಂಭವಾಯಿತು. ಸಂಜೆ 3 ಗಂಟೆಗೆ ಮತ ಎಣಿಕೆ. ವಿಜೇತರಿಗೆ ಪ್ರಮಾಣ ಪತ್ರ ಎಲ್ಲವನ್ನೂ ನೀಡಲಾಯಿತು. ಕೊನೆಗೆ 10ನೇ ತರಗತಿಯ ಕುಮಾರಿ ಲಾವಣ್ಯ ಅವರವರು ಸುಮಾರು 56 ವೋಟುಗಳಿಂದ ವಿಜಯಶಾಲಿಯಾದರು. 2ನೇ ಸ್ಥಾನದಲ್ಲಿ ಮೊಹಮ್ಮದ್ ಅಮೀನ್, 3ನೇ ಸ್ಥಾನದಲ್ಲಿ ನಾಗರಾಜ್, 4ನೇ ಸ್ಥಾನದಲ್ಲಿ ಪ್ರಜನ್ಯ ಹಾಗೂ 5ನೇ ಸ್ಥಾನದಲ್ಲಿ ಜಯರಾಜ್ ಅವರು ಕಾಣಿಸಿಕೊಂಡರು. ಮತದಾನ ಪ್ರಕ್ರಿಯೆಯನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ನಡೆಸಿಕೊಟ್ಟರು. ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಉಷಾಲತರವರು ಚುನಾವಣಾ ಅಧಿಕಾರಿಗಳಾಗಿ ಮತ್ತು ಎಲ್ಲ ಶಿಕ್ಷಕರ ವಂದನವನ್ನು ಅತ್ಯುತ್ತಮವಾಗಿ ಎಲ್ಲ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಅದರಂತೆ ದಿನಾಂಕ 16/6/2024ರಂದು ಕ್ಯಾಬಿನೆಟ್ ಮೊದಲ ಸಭೆಯು ಮುಖ್ಯಮಂತ್ರಿಯಾದ ಕುಮಾರಿ ಲಾವಣ್ಯನವರು ಅಧ್ಯಕ್ಷತೆಯನ್ನು ನಡೆಯಿತು. ಹಾಗೂ ಎಲ್ಲ ಖಾತೆಗಳಿಗೂ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಅದರ ನಂತರ ಶಾಲಾ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ 15/6/2024ನೇ ಶನಿವಾರ ನಡೆಸುವುದೆಂದು ತೀರ್ಮಾನಿಸಲಾಯಿತು. ಈಗ ನನ್ನ ವರದಿ ಇಲ್ಲಿಗೆ ಮುಕ್ತಾಯವಾಯಿತು.
ಈಗ ಮುಖ್ಯಮಂತ್ರಿಯಾಗಿ ಮತ್ತು ಸಭಾಪತಿಗಳಾಗಿ ಆಯ್ಕೆಯಾದಂತಹ ಮತ್ತು ಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಎಲ್ಲ ಮಂತ್ರಿವರಿಗೆ ಕೂಡ ಪ್ರಮಾಣ ವಚನ ಬೋಧನೆ. ಫಸ್ಟಿಗೆ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯೋಪಾಧ್ಯಾಯರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಸಭಾಪತಿಗಳಿಗೆ ನಮ್ಮ ಇವತ್ತಿನ ಉದ್ಘಾಟಕರಾಗಿರುವಂಥ ಶ್ರೀಯುತ ಶಶಿಧರ್ ಪೊಯ್ಯತಬೇಲ್ ಅವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಸಭಾಪತಿಗಳಿಗೆ ಅವರು ಮತ್ತು ವಿರೋಧ ಪಕ್ಷದ ನಾಯಕರಿಗೆ ನಮ್ಮ ಕೃಷ್ಣಪ್ಪ ಕಿನ್ನೆ ಅವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಮತ್ತು ಎಲ್ಲ ಮಂತ್ರಿಗಳಿಗೆ ಕೂಡ ನಮ್ಮ ಸಭಾಪತಿಗಳು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅದರ ನಂತರ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತದೆ. ಈಗ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷದ ಕಳೆದ ವರ್ಷ ಮೊಹಮ್ಮದ್ ಶಾಕೀರ್ ಶಾಲೆ ನಾಯಕನಾಗಿ ಬಹಳ ಅದ್ಭುತವಾಗಿ ಶಾಲೆಯನ್ನು ಮುನ್ನಡೆಸಿದ. ಈ ವರ್ಷ ಈಗಾಗಲೇ ಅತ್ಯಧಿಕ ಮತಗಳೊಂದಿಗೆ ಓಟನ್ನು ಗಳಿಸಿ ಈ ಅಧಿಕಾರವನ್ನು ತನ್ನದಾಗಿಸಿಕೊಂಡಂತಹ ಕುಮಾರಿ ಲಾವಣ್ಯ ಅವರು ಈಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಪ್ರಮಾಣ ವಚನ. ಲಾವಣ್ಯ ಎಂಬ ಹೆಸರಿನ ನಾನು 2024-25ನೇ ಸಾಲಿನ ವಿದ್ಯಾರ್ಥಿ ಸರಕಾರದ ಮುಖ್ಯಮಂತ್ರಿಯಾಗಿ ಶಾಲಾ ಸಂವಿಧಾನದ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧನಾಗಿ ವಿದ್ಯಾಸಂಸ್ಥೆಯ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಮತ್ತು ಆಡಳಿತ ಪಕ್ಷದ ಎಲ್ಲಾ ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಈಗ ಸಭಾಪತಿಗಳಾಗಿ ಆಯ್ಕೆಯಾಗಿರುವಂತಹ ಕುಮಾರಿ ಪ್ರಜನ್ಯ ಅವರಿಗೆ ಪ್ರಮಾಣ ವಚನ ಬೋಧನ. ಈಗ ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಪ್ರಜನ್ಯ ಎಂಬ ಹೆಸರಿನ ನಾನು 2024-25ನೇ ಸಾಲಿನ ಶಾಲಾ ವಿದ್ಯಾರ್ಥಿ ಸರಕಾರದ ಸಭಾಪತಿಯಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲ ಸದಸ್ಯರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರೊಂದಿಗೆ ಶಾಲಾ ಸಂವಿಧಾನವನ್ನು ಶಿಸ್ತು ಮತ್ತು ನಿಯಮಕ್ಕೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಸಭಾಪತಿಗಳಾಗಿ ಆಯಿತು. ಧನ್ಯವಾದಗಳು. ಪ್ರಮಾಣವಚನ ಬೋಧಿಸಿದಂತಹ ಇಬ್ಬರಿಗೂ ಧನ್ಯವಾದಗಳು. ಮುಂದಕ್ಕೆ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರುವಂತಹ ಮೊಹಮ್ಮದ್ ಅಮೀನ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಮೊಹಮ್ಮದ್ ಅಮೀನ್ ಎಂಬ ಹೆಸರಿನ ನಾನು ಶಾಲಾ ವಿರೋಧ ಪಕ್ಷದ ನಾಯಕನಾಗಿ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂಸ್ಥೆಯ ಶಿಸ್ತು ಸಮಯ ಪಾಲನೆಯನ್ನು ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ತಮಗೆಲ್ಲ ಗೊತ್ತಿದೆ. ಒಮ್ಮೆ ನಿಂತ್ಕೊಳ್ಬೇಕಾಯ್ತಾ? ಗೃಹ ಮಂತ್ರಿ ಹೆಸರು ಹೇಳಿದ ಕೂಡಲೇ ಒಮ್ಮೆ ನಿಂತು ನಮಸ್ತೆ ಮಾಡಿದರೆ ಆಯಿತು, ಎಲ್ಲರಿಗೂ ಗೊತ್ತಾಗಲಿ ಅಂತ. ಚಾಕಚಕ್ಯತೆಯೊಂದಿಗೆ ನಿಮ್ಮ ಒಳ್ಳೆಯ ಗುಣಗಳೊಂದಿಗೆ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳ ಹೆಸರುಗಳು ಈ ರೀತಿಲಿದೆ. ಗೃಹ ಮಂತ್ರಿಯಾಗಿ ಶೋಭಿತ್, ನಂತರ ಆರೋಗ್ಯ ಮಂತ್ರಿಯಾಗಿ ಶಾಹಿದ್, ವಿದ್ಯಾಮಂತ್ರಿಯಾಗಿ ಜೊಹರಾ ಬೀವಿ, ಕೃಷಿ ಮಂತ್ರಿಯಾಗಿ ಸೂರಜ್, ಆಹಾರ ಮಂತ್ರಿಯಾಗಿ ಮನ್ವಿತ್, ಕ್ರೀಡಾ ಮಂತ್ರಿಯಾಗಿ ಪೂರ್ವಿತ್, ಪ್ರವಾಸ ಮಂತ್ರಿಯಾಗಿ ನಾಗರಾಜ, ವಾರ್ತಾ ಮಂತ್ರಿಯಾಗಿ ಶ್ರೀಷ್ಮಾ, ಪೀಠೋಪಕರಣ ಮಂತ್ರಿಯಾಗಿ ಸಫ್ನಾಸ್, ಸಾಂಸ್ಕೃತಿಕ ಮಂತ್ರಿಯಾಗಿ ದೀಕ್ಷಿತಾ, ನೀರಾವರಿ ಮಂತ್ರಿಯಾಗಿ ಪ್ರಜ್ವಲ್, ಭಿತ್ತಿಪತ್ರಿಕಾ ಮಂತ್ರಿಯಾಗಿ ಅನುಷಾ, ಸ್ವಚ್ಛತಾ ಮಂತ್ರಿಯಾಗಿ ಹಫೀಸಾ, ಸಮಯ ಪಾಲನಾ ಸಮಿತಿಯ ಸಂಚಾಲಕರಾಗಿ ಜಯರಾಜ, ಶಿಸ್ತು ಪಾಲನಾ ಸಮಿತಿಯ ಸಂಚಾಲಕರಾಗಿ ಪ್ರಣಾಮ್, ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ಸಾನ್ನಿಧ್ಯ, ಬಿಸಿಯೂಟ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ಪೃಥ್ವಿರಾಜ್. ಈ ಎಲ್ಲ ಮಂತ್ರಿಗಳು ಪ್ರಮಾಣವಚನ ಬೋಧನೆಗೆ ಸಿದ್ಧರಾಗಿದ್ದಾರೆ. ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿಕ್ಕೆ ನಮ್ಮ ಸಭಾಪತಿಗಳು ಮುಂದೆ ಬರ್ತಾರೆ. ಈಗ ಎಲ್ಲ ಮಂತ್ರಿವರಿಯರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಒಮ್ಮೆ ಕ್ಲಾಪ್ಸ್ ಕೊಡಿ. ಕ್ಲಾಪ್ಸ್ ಗೋ. ನಿನ್ನೆ ಓದಿದ್ದು ಗೊತ್ತುಂಟಲ್ಲ. ಡ್ಯಾಶ್ ಎಂಬ ಹೆಸರಿನ ನಾನು ಶಾಲಾ ಡ್ಯಾಶ್ ಮಂತ್ರಿಯಾಗಿ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂಸ್ಥೆಯ ಶಿಸ್ತು ಸಮಯ ಪಾಲನೆಯನ್ನು ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ.
ಈಗ ಪ್ರಮಾಣವಚನ ಬೋಧನ ಆಗಿದೆ, ಬೋಧಿಸಿ ಆಗಿದೆ, ಸ್ವೀಕಾರ ಕೂಡ ಆಗಿದೆ. ಇದೀಗ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ. ನಮ್ಮ ಈಗಾಗಲೇ ಪ್ರಸ್ತಾವಿಸಿದಂತೆ ಶಶಿಧರ್ ಪೊಯ್ಯತ ಬೇಲವರು ನಮಗೇನು ಹೊಸ್ತೇನಲ್ಲ. ಅವರ ಹಬ್ಬಕ್ಕ ವಾಹಿನಿ ಪ್ರಾರಂಭ ಮಾಡುವ ಮೊದಲಿಂದಲೇ ನಮಗೆ ಸ್ನೇಹಿತರು. ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಪಾರ ಪ್ರೀತಿ ಗೌರವ ಇದೆ. ಅದರೊಟ್ಟಿಗೆ ಅವರ ತುಂಬ ಸ್ನೇಹಿತರೆಲ್ಲವೂ ನಮ್ಮ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕು. ಈ ವಿದ್ಯಾಸಂಸ್ಥೆ ಸುಮಾರು ಪ್ರಾಥಮಿಕ ವಿದ್ಯಾಸಂಸ್ಥೆ 73 ವರ್ಷ ಆಗಿದೆ, ಇದಕ್ಕೆ 53 ವರ್ಷ ಆಗಿದೆ. ಇಷ್ಟು ಇತಿಹಾಸ ಇರುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ನೆನೆಸಲಿಕ್ಕಿಲ್ಲ. ಅದೆಷ್ಟೋ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ. ಪಠ್ಯ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರಿರುವಂಥ ವಿದ್ಯಾಸಂಸ್ಥೆ. ನೀವೆಲ್ಲರೂ ಒಂದು ವಿಚಾರ ತಿಳಿದುಕೊಳ್ಬೇಕದೇನಪ್ಪ ಅಂತಂದರೆ, ಈ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತಂದರೆ ಆವಾಗ ಆ ಸಮಯದಲ್ಲಿ ನೀವು ಲೆಕ್ಕ ಹಾಕಿ 1966 ಪ್ರೌಢಶಾಲೆ ಸ್ಟಾರ್ಟ್ ಆಯಿತು. ಆ ಸಮಯದಲ್ಲಿ ಇಲ್ಲಿ ಹೇಗಿರ್ಬೋದು ವಾತಾವರಣ ಅಂತ ನೆನಪಿಟ್ಕೊಳ್ಳಿ. ಹರೇಕಳ ಎನ್ನುವಂಥ ಕುಗ್ರಾಮ. ಆವಾಗ ವಿದ್ಯಾಭ್ಯಾಸ ಬೇಕು ಅಂತೇಳಿ ಇದ್ರೂ ಕೂಡ ಶಾಲೆ ಇಲ್ಲ. ಒಂದು ಸಣ್ಣ ಕ್ಲಾಸ್ ರೂಮನ್ನು ಮಾಡಿ ಮನೆಗೆ ಹೋಗಿ ಆವಾಗ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರನ್ನು ಕರೆದುಕೊಂಡು ಬಂದು ಊಟ ಕೊಟ್ಟು ವಿದ್ಯೆ ಕೊಟ್ಟಂಥ ವಿದ್ಯಾಸಂಸ್ಥೆ ಇದು ಹರೇಕಳ ವಿದ್ಯಾಸಂಸ್ಥೆ. ಹಾಗಾಗಿ ಇಲ್ಲಿ ಕಲ್ತವ್ರು ಯಾರೂ ಕಡಿಮೆ ಅಲ್ಲ, ಎಲ್ಲರೂ ಒಳ್ಳೊಳ್ಳೆಯ ಪ್ರಾಧಾನ್ಯತೆಯನ್ನು ಪಡೆದುಕೊಂಡವರು. ಇವತ್ತು ವಿದ್ಯಾರ್ಥಿ ಸರ್ಕಾರವನ್ನು ಉದ್ಘಾಟನೆ ಮಾಡಬೇಕಂತ ವಿನಂತಿ ಮಾಡಿಕೊಂಡಾಗ ಶಶಿಧರ್ ಪೊಯ್ಯತ ಬೇಲವರು ಅವರು ಮಾಧ್ಯಮದಾಗಿ ಒಳ್ಳೆಯ ವಾಗ್ಮಿಗಳಾಗಿ ಹಲವಾರು ಕಾರ್ಯಕ್ರಮ ನಡೆಸಿಕೊಟ್ಟವರಾಗಿ ವಿಶೇಷವಾಗಿ ನಮ್ಮ ಈ ವಿದ್ಯಾಸಂಸ್ಥೆಯ ವಿದ್ಯಾ ಸರ್ಕಾರವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಭಾಳ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲ ಅತಿಥಿಯವರಿಗೆ ಕೂಡ ಕೈ ಜೋಡಿಸಬೇಕು ಅಂದರೆ ವಿನಂತಿ. ಮಾತುಗಾರರು ಕೂಡ ಶಶಿಧರ್ ಪೊಯ್ಯತ ಬೇಲವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇವರು ಮತ್ತು ಪುಂಡಿಕ ಇವರು ಮಾತನಾಡಿದ ಕೂಡ ಇವತ್ತು ನಮಗೆ ಖುಷಿ ಕೊಟ್ಟಿದೆ. ಅಂಥವರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನಾ ಭಾಷಣ ಮಾಡಬೇಕು ಅಂತೇಳಿ ನಮ್ಮ ಶಶಿಧರ್ ಪೊಯ್ಯತ ಬೇಲವರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತೇನೆ. ಇನ್ನು ಎನರ್ಜಿಯಲ್ಲಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಆಡಳಿತದಲ್ಲಿ ನಡೆಯುವಂತಹ ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ವಿದ್ಯಾರ್ಥಿ ಸರಕಾರದ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ನನ್ನ ಪ್ರೀತಿಯ ಕೃಷ್ಣಪ್ಪ ಕಿನ್ಯ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಶಿಕ್ಷಕ ವರ್ಗದವರೇ, ಹಾಗೂ ಒಂದು ರೀತಿಯಲ್ಲಿ ಅಣುಕು ಅಂತ ಹೇಳಿದರೂ ಕೂಡ ನಿಮಗೆ ಗೊತ್ತಿದೆ, ಅಣುಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೇ ಇವತ್ತು ಕರ್ನಾಟಕ ರಾಜ್ಯ ವಿಧಾನಸಭೆ ಸ್ಪೀಕರ್ ಆಗಿರುವಂಥವರು. ಹಾಗಿರುವಾಗ ಈ ಚಿಕ್ಕ ಕೋಣೆಯೊಳಗೆ ಇರುವವರು ಏನಾಗ್ತಾರೆ ಅಂತ ನಮಗೆ ಖಂಡಿತವಾಗಿ ಹೇಳಲಿಕ್ಕೂ ಗೊತ್ತಿಲ್ಲ. ಅಂತಹ ವಿದ್ಯಾರ್ಥಿ ವೃಂದದವರೇ ಮತ್ತು ಇವತ್ತಿನ ಶಾಲಾ ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ನಾನು ಭಾರತಿ ಶಾಲೆ ಮುಡಿಪಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಆಗ ಗೊತ್ತೇ ಇರಲಿಲ್ಲ ಇಂಥದ್ದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಂದೊಂದು ರಾಜ್ಯದಲ್ಲಿ ಇರ್ತದೆ ಅಂತ ಗೊತ್ತೇ ಇಲ್ಲ. ಆಗ ನಮಗೆ ಅಲ್ಲಿ ದಿವಂಗತ ತಿಮ್ಮಪ್ಪ ಮಾಸ್ಟ್ರವರು ಈಗ ಹೇಗೆ ನಿಮಗೆ ತ್ಯಾಗಂ ಸರ್ ಇದ್ದಾರೆ, ಇಂತಹ ಒಂದು ಮುತುವರ್ಜಿ ವಹಿಸಿಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಎಲ್ಲ ಶಾಲೆಗಳಲ್ಲಿ ಇದು ಇಲ್ಲ. ನೀವು ಲಕ್ಷಗಟ್ಟಲೆ ಫೀಸು ಕೊಡುವಂತಹ ಮತ್ತು ತುಂಬ ರ್ಯಾಂಕ್ ತರುವಂತಹ ಶಾಲೆಗಳಲ್ಲೂ ಕೂಡ ಈ ರೀತಿಯ ಪರಿಕಲ್ಪನೆಗಳಿಲ್ಲ. ಹಾಗಿದ್ದರೆ ಇಂತಹ ವ್ಯವಸ್ಥೆಗಳು ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಕಳೆದ 50 ವರ್ಷದಿಂದ ನಡೆಸಿಕೊಂಡು ಬರುವಂಥದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಗೌರವಾನ್ವಿತ ಶಿಕ್ಷಕರಾದಂಥ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಈಗ ನಿವೃತ್ತರಾಗಿದ್ದರೂ ಕೂಡ ಇನ್ನೂ ಕೂಡ ಜೀವನೋತ್ಸವದಲ್ಲಿ ಸಮಾಜದಲ್ಲಿ ಬೆರೆಯುತ್ತಿರುವಂತಹ ರವೀಂದ್ರ ರೈ ಹರೇಕಳ ಅವರ ಪ್ರೋತ್ಸಾಹ ಕೂಡ ಇರಬಹುದು. ನಮ್ಮ ತ್ಯಾಗಂ ಸರ್ ಅವರ ಇಂತಹ ಸಾಧನೆಗೆ ಒಮ್ಮೆ ಹ್ಯಾಟ್ಸಪ್ ಹೇಳ್ತಾ ಅವರಿಗೆ ಪೂರಕವಾಗಿ
ಸಪೋರ್ಟ್ ನೀಡ್ತಾ ಇರುವಂಥ ಎಲ್ಲ ಶಿಕ್ಷಕ ವರ್ಗಕ್ಕೆ ಕೂಡ ಅಭಿನಂದನೆ ಹೇಳ್ತಾ, ಇಂಥದ್ದು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಬರ್ಬೋದು. ಇವತ್ತು ಮಕ್ಕಳಿಗೆ ಶಿಕ್ಷಣ ಮುಖ್ಯ, ನಾಳೆ CET ಬರೆಯೋದು, ನೀಟ್ ಬರೆಯೋದು ಅಥವಾ JEE ಮೇನ್ ಬರೆಯೋದು ಇದೇ ದೊಡ್ಡ ಸಂಗತಿ ಅನ್ನುವಂತಹ ವಿಚಾರಗಳು ಶಿಕ್ಷಕರ ವಿದ್ಯಾರ್ಥಿಗಳ ಹೆತ್ತವರ ಮನಸ್ಸಲ್ಲಿರುವಾಗ ಇಂತಹ ಒಂದು ಅಣುಕು ಚಿತ್ರಣ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಬರ್ಬೋದು. ಆದರೆ ನಾನು ಅವತ್ತು ಶಾಲೆಯಲ್ಲಿ ತುಂಬ ಮಾತಾಡುವವ, ಪಿರಿಪಿರಿ ಮಾಡುವ ಬಜಕರೆಪಕ್ಕೆ ಅಂತ ಕರೀತಾ ಇದ್ರು. ಆಗ ತಿಮ್ಮಪ್ಪ ಮಾಸ್ಟರ್ ಯೋಚನೆ ಮಾಡಿದ್ದು ಇವನನ್ನು ಸ್ಪೀಕರ್ ಮಾಡಬೇಕು ಅಂತೇಳಿ. ನನ್ನನ್ನು ಸ್ಪೀಕರ್ ಮಾಡಿ, ನಾನು ಗ್ರಹಿಸಿದ್ದು ಸ್ಪೀಕರ್ ಅಂತ ಹೇಳಿದರೆ ತುಂಬ ಮಾತಾಡಲಿಕ್ಕೆ ಉಂಟು ಅಂತೇಳಿ. ಈಗ ಅದಕ್ಕೆ ಯಾವಾಗಲೂ ಉದಾಹರಣೆ ಹೇಳಲಿಕ್ಕೆ ಉಂಟು. ನಮ್ಮ ಈಗಿನ ಸ್ಪೀಕರ್ UT ಖಾದರ್ ಅವರು, ಸ್ಪೀಕರ್ ಈಸ್ ದ ಆಪರ್ಚುನಿಟಿ ಟು ಸ್ಪೀಕ್ ಅದರ್ಸ್ ಅಂತೇಳಿ. ನೀವು ನೋಡ್ತೀರಿ ವಿಧಾನಮಂಡಲದಲ್ಲಿ ಅಥವಾ ವಿಧಾನಸಭೆಯಲ್ಲಿ ತುಂಬ ಜನ ಮಾತಾಡ್ತಾರೆ, ಎಲ್ಲ ಮಂತ್ರಿಗಳು ಕೂಡ ಮಾತಾಡ್ತಾರೆ, ವಿರೋಧ ಪಕ್ಷದವರು ಮಾತಾಡ್ತಾರೆ, ಕೊನೆಗೆ ಸ್ಪೀಕರ್ ಮಾತಾಡಿ ಅದನ್ನು ತಹಬಂದಿಗೆ ತರ್ತಾರೆ. ಅಂತಹ ಕೆಲಸವನ್ನು ನನಗೆ ಅವತ್ತು ತಿಮ್ಮಪ್ಪ ಮಾಸ್ಟರ್ ಭಾರತಿ ಶಾಲೆಯಲ್ಲಿ ಕೊಟ್ಟರು. ಒಂದು ರೀತಿಯಲ್ಲಿ ನನಗೆ ಆ ಒಂದು ಜೀವನೋತ್ಸವವನ್ನು ಅದು ಕೊಡ್ತಾ ಇತ್ತು. ಯಾವಾಗ ತಿಂಗಳ ಮಂತ್ರಿಮಂಡಲ ಬರ್ತದೆ, ಯಾವ ರೀತಿ ಕಸ ಗುಡಿಸದೇ ಇರುವಂತಹ ಅಥವಾ ಶಾಲಾ ವಠಾರದಲ್ಲಿ ಕ್ಲೆನ್ನೆಸ್ ಕಾಪಾಡದಂಥ ವಿದ್ಯಾರ್ಥಿಗಳಿಗೆ ಬೈಬೇಕು, ಅವರಿಗೆ ಏನಾದರೂ ಪನಿಷ್ಮೆಂಟ್ ಕೊಡಬೇಕು. ಆಗ ಚಿಕ್ಕ ಒಂದು ಪನಿಷ್ಮೆಂಟ್ ಇತ್ತು, ಅವರು ಎಲ್ಲ ಮಕ್ಕಳಿಗೆ ಕೂಡ 15 ಚಾಕ್ಲೇಟ್ ಕೊಡುವಂಥ ಪನಿಷ್ಮೆಂಟ್ ಇತ್ತು ಅವರಿಗೆ. ನಮಗೆ ಕೂಡ ಬಾಯಿ ಸಿಹಿ ಆಗ್ತಾ ಇತ್ತು. ಅದನ್ನು ಮಾಡಲಿಕ್ಕೆ ನಾನು ಕಾತರದಿಂದಿದ್ದೆ, ಪ್ರತಿ ತಿಂಗಳು ಕಾಯ್ತಾ ಇದ್ದೆ ಅವರಿಗೆ ಈ ರೀತಿ ಮಾಡಬೇಕು. ಈಗ ಎಷ್ಟು ಮಕ್ಕಳದು ಕೈಯಲ್ಲಿ ಉಗುರು ಇದೆ, ಯಾಕೆ ಉಗುರು ಅಂದರೆ ಮಂತ್ರಿಮಂಡಲ ಆಗೋದಕ್ಕಿಂತ ಅರ್ಧ ಗಂಟೆಗಿಂತ ಮುಂಚೆ ಅದನ್ನು ತಿಮ್ಮಪ್ಪ ಅಷ್ಟು ನೋಡ್ತಾ ಇದ್ದರು. ಸೊ ಆರೋಗ್ಯ ಸಚಿವರೇ ಎಲ್ಲಿದ್ದೀರಿ ನೀವು ಅಂತ ಕೇಳ್ತಾ ಇದ್ದರು. ಆಗ ನಾನು ಅವರಿಗೆ ಉತ್ತರ ಕೊಡ್ತಾ ಇದ್ದೆ. ಅಂಥ ಒಂದು ಅವಕಾಶಗಳೆಲ್ಲ ಬರ್ತಾ ಇತ್ತು. ಆದರೆ ತಪ್ಪಿ ಕೂಡ ನನಗೆ ರಾಜಕಾರಣಿ ಆಗಬೇಕು ಅಂತ ಮನಸ್ಸಾಗಲೇ ಇಲ್ಲ. ಇವತ್ತು ನಮ್ಮ ಕಾನ್ವಿಕೇಷನ್, ಮಂಗಳೂರು ವಿಶ್ವವಿದ್ಯಾನಿಲಯದ ಕಾನ್ವಿಕೇಷನ್ನಲ್ಲಿ ಗೌರವ ಡಾಕ್ಟರೇಟ್ ಸ್ವೀಕರಿಸುವಂಥ ಡಾಕ್ಟರ್ ರೊನಾಲ್ಡ್ ಕೊಲಾಸೋ ಅವರು ನಿನ್ನೆ ನಮ್ಮ ಮಂಗಳೂರು ಜಿಲ್ಲಾ ಪತ್ರಿಕಾ ಪ್ರೆಸ್ ಕ್ಲಬ್ಬಲ್ಲಿ ಅವರು ಗೌರವ ಅತಿಥಿಯಾಗಿ ಬಂದಿದ್ದರು. ಎಲ್ಲ ಅವರದ್ದು ಭಾಷಣ ಎಲ್ಲ ಆದಮೇಲೆ ಒಬ್ಬರು ಪತ್ರಕರ್ತರು ಕೇಳಿದರು, ಸರ್ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದೀರಿ, ಇಷ್ಟೆಲ್ಲ ನಿಮಗೆ ಸಂಪಾದನೆ ಆಗಿದೆ, ಎಲ್ಲವೂ ಆಗಿದೆ, ಯಾಕೆ ನೀವು ರಾಜಕೀಯಕ್ಕೆ ಹತ್ತಿರ ಆಗಲಿಲ್ಲ ಅಂತೇಳಿ. ಅವ್ರು ರಾಜಕೀಯ ಒಂದು ದೂರಲಿಲ್ಲ, ಅದರೊಂದು ಚಿಕ್ಕ ಮಾತು ಹೇಳಿದ್ರು, ಅದು ಎಷ್ಟು ಪ್ರಭಾವ ಅಂತ ಹೇಳಿದರೆ, ನನಗೆ ಸ್ಮಶಾನ ಮತ್ತು ರಾಜಕೀಯ ಹತ್ತಿರ ಆಗುವುದೇ ಬೇಡ ಅಂತ. ಅರ್ಥ ನಿಜವಾಗಿ ರಾಜಕೀಯ ವಲಯ ಎಲ್ಲ ಸೇರಿಕೊಂಡು ಇವತ್ತು ಅವರನ್ನು ಗೌರವ ಮಾಡ್ತದೆ. ಆದರೆ ಅದಕ್ಕೆ ಹತ್ತಿರ ಆಗೋದು ಅಂತ ಹೇಳಿದರೆ ಅಷ್ಟು ಕಷ್ಟ ಅಂತ ಅರ್ಥ. ಈಗ ನೀವು ನೋಡಿದ್ರಿ, ಯಾವುದೋ ಒಂದು ಕಡೆ ಗಲಾಟೆ ಆಗಿದೆ, ಯಾರಿಗೋ ಈ ರೀತಿ ಆಗಿದೆ, ಎಷ್ಟೋ ಜನ ಅರೆಸ್ಟ್ ಆಗ್ತಾ ಇದ್ದಾರೆ, ನಮ್ಮ ಸ್ಪೀಕರ್ ಅಲ್ಲಿಗೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಕೂಡ ಅನ್ನಿಸ್ತಾ ಇತ್ತು. ಯಾಕೆ ಹೋಗೋದಿಲ್ಲ ಇವರು, ಬಾಯಿಗೆ ಯಾಕೆ ಬೀಗ ಹಾಕಿದ್ದಾರೆ, ಏನು ಕಾರ್ಯಕ್ರಮ ಆದರೂ ಕೂಡ ಅವರು ಪತ್ರಿಕಾಗೋಷ್ಠಿ ಕರೀತದ್ದಂಥ ನಮ್ಮ ಸ್ಪೀಕರ್ ಯಾಕೆ ಮಾತಾಡೋದಿಲ್ಲ ಅಂತೇಳಿ ಅವ್ರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳೇ ಬಿಟ್ಟರು. ಸಾವಿರಾರು ಜನ ಆಸ್ಪತ್ರೆಯಲ್ಲಿ ರೋಗ ರುಜಿನದಿಂದ ಇದ್ದಾರೆ, ಮತ್ತೊಂದಿದ್ದಾರೆ, ಅವರನ್ನೆಲ್ಲ ನೋಡೋದೆ ನಾನು ಯಾವುದೋ ಒಂದು ಗಲಾಟೆ ಆದವರನ್ನು ನೋಡಲಿಕ್ಕೆ ಹೋಗೋದು ಎಷ್ಟು ಸರಿ ಅಂತ ನನಗೆ ಯಾವುದು ಅವರ ನಿಲುವು, ವಿರೋಧ ಪಕ್ಷದ ನಿಲುವು ಬೇರೆಯೇ ಇರ್ತದೆ. ಹಾಗೆ ನಿಮಗೂ ಕೂಡ ಅಂತಹ ಒಂದು ಜ್ಞಾನವನ್ನು, ಒಂದು ಕ್ಷೋಭೆ ಆದಾಗ ಯಾವ ರೀತಿ ಇರ್ತದೆ ಮಂತ್ರಿಮಂಡಲ, ಯಾವ ರೀತಿ ಒಬ್ಬ ಮಂತ್ರಿ ಜವಾಬ್ದಾರಿ ಆಗ್ತಾನೆ. ಒಂದು ನಿಮಗೆ ಗೊತ್ತಿದೆ, ಮೊನ್ನೆ ಭಾಳ ಚಂದದ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿದೆವು. ಮೊದಲೆಲ್ಲ ನಮಗೆ ಅಂಥ ಅವಕಾಶಗಳೆಲ್ಲ ಇರಲಿಲ್ಲ. ರಾಜ್ಯಪಾಲರ ಭವನದಲ್ಲಿ, ರಾಷ್ಟ್ರಪತಿಗಳ ಭವನದಲ್ಲಿ ಆ ಕಾರ್ಯಕ್ರಮಗಳಾದಾಗ ಯಾವ ರೀತಿ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದ ಮುಂಚೆ ಬಾಕಿಯವರೆಲ್ಲ ಪ್ರಮಾಣ ವಚನ ಸ್ವೀಕರಿಸಿಕೊಂಡು ಅವರ ಹತ್ರ ಹೋಗಿ ವಂದನೆ ಮಾಡೋದು ಹೇಗೆ, ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಎಲ್ಲರೂ ಟಿ ವಿಯಲ್ಲಿ ನೋಡಿದ್ದಾರೆ. ಮತ್ತು ವಾಟ್ಸಪ್ ಯುಗ ಆದ ಕಾರಣ ಎಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಅಂಥದ್ದೇ ಒಂದು ಅಣುಕು ಆದಾಗ ನಿಮ್ಮ ಒಳಗೆ ಬರುವಂಥ ಇನ್ಸ್ಪಿರೇಷನ್ ಏನು? ರಾಜಕೀಯ ಬೇಡವೇ ಬೇಡ ಅನ್ನೋದು ಖಂಡಿತವಾಗಿ ತಪ್ಪು. ಈಗ ನಿಮ್ಗೆ ಗೊತ್ತಿದೆ 4 ಅಂಗಗಳು ಯಾವುದು ಅಂತೇಳಿ, ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಾನು ಮಾಡ್ತಾ ಇರುವಂಥ ನನ್ನ ವೃತ್ತಿ ಕೂಡ ಅದರಲ್ಲಿ ಒಂದು, ಶಾಸಕಾಂಗ ಕಾರ್ಯಾಂಗದ ಜೊತೆಗೆ ನನ್ನದು ಕೂಡ ಒಂದು. ಆದರೆ ಅದಕ್ಕೆ ಪೂರಕವಾಗಿ ಕೇವಲ ಪುಸ್ತಕದ ಬದನೆಕಾಯಿ ಆಗದೆ
ಈ ಸಮಾಜವನ್ನು ಅಥವಾ ಈ ದೇಶವನ್ನು ಅಥವಾ ಈ ರಾಷ್ಟ್ರವನ್ನು ಮುನ್ನಡೆಸುವ ಒಂದು ಅಂಗ ಈ ಒಂದು ಕಾರ್ಯಾಂಗ ಶಾಸಕಾಂಗ ಏನಿದೆ ಅದನ್ನು ಯಾವ ರೀತಿ ನಿಭಾಯಿಸಬಹುದು ಅನ್ನುವಂತಹ ಒಂದು ಜ್ಞಾನವನ್ನು ನಿಮಗೆ ಇನಿಷಿಯಲ್ ಆಗಿ ಕೊಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಈ ರೀತಿಯ ಒಂದು ಸರ್ಕಾರ ರಚನೆ ಮತ್ತು ಇಂಥ ಒಂದು ಪ್ರಮಾಣ ವಚನ ಕಾರ್ಯಕ್ರಮ. ಮತ್ತು ಮುಂದೆ ನಿಮಗೆ 1 ವರ್ಷಗಳ ಕಾಲ ಏನು ತ್ಯಾಗಂ ಸರ್ ಅವರು ನಿಮ್ಮ ಡ್ಯೂಟಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಹೇಳಿಕೊಡುವಂಥ ಆ ನಿಲುವು ಏನಿದೆ ಅಥವಾ ಅಂಥ ಒಂದು ಘಟನಾವಳಿಗಳು ಏನಿದೆ ಅದು ನಿಮ್ಮನ್ನು ತಿದ್ದಿ ತೀಡಿ ಒಬ್ಬ ಒಂದು ಸತ್ಪ್ರಜೆಯನ್ನಾಗಿ ಮಾಡೋದಕ್ಕೆ ಅದು ಪೂರಕ ವ್ಯವಸ್ಥೆ ಆಗ್ತದೆ ಅನ್ನೋದನ್ನು ನಾನು ಭಾವಿಸಿದ್ದೇನೆ. ಇವತ್ತು ತುಂಬ ಶೆಡ್ಯೂಲ್ ಗೊತ್ತಿದೆ ನಿಮಗೆ. ಈಗ ನಾನು ಇಲ್ಲಿ ಸ್ಪೀಕರನ್ನು ಅಣಕಲ್ಲಿ ನೋಡಿದರೆ ಈಗ ಅಲ್ಲಿ ಹೋಗಿ ನಾನು ನಿಜ ಸ್ಪೀಕರನ್ನು ನೋಡಲಿಕ್ಕಿದೆ. ಇವತ್ತು ರಾಜ್ಯಪಾಲರು ಬರ್ತಾ ಇದ್ದಾರೆ ನಮ್ಮ ಕಾನ್ವೊಕೇಷನ್ಗೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ಅವರನ್ನು ನೋಡಲಿಕ್ಕೆಲ್ಲ ಇದೆ. ಸೊ ಆದರೆ ಏನು ಮುದ್ದು ಮುಖದ ನಿಮ್ಮ ಕಂದಮ್ಮಗಳ ಘನತೆಯನ್ನು ನೋಡುವಂಥ ಈ ಅವಕಾಶ ಸಿಕ್ಕಿರುವುದನ್ನು ಸುಯೋಗ ಅಂತ ನಾನು ಭಾವಿಸ್ತೇನೆ. ಯೂನಿಫಾರ್ಮ್ ಕಂಡ್ರೆ ಬಸ್ಸು ನಿಲ್ಲಿಸುವುದಿಲ್ಲ ಅನ್ನೋ ಸಮಸ್ಯೆ ಒಂದು ಉದಯವಾಣಿಯವರದ್ದು ಅಭಿಯಾನವೇ ಮಾಡಿಬಿಟ್ರು. ಎಷ್ಟು ಕಷ್ಟಪಡ್ತಾರೆ. ಈಗ ಈ ಫ್ರೀ ಬಸ್ ಆದ ಮೇಲೆ, ಬಸ್ಸುಗಳಲ್ಲಿ ಹೋಗುವವರ ಸಂಖ್ಯೆ ಜಾಸ್ತಿ ಆದ ಮೇಲೆ ವಿದ್ಯಾರ್ಥಿಗಳು ಪಡುವ ಬವಣೆ ಇದನ್ನೆಲ್ಲ ನೋಡಿ ನಮ್ಮ ಮನಸ್ಸು ಜಡ್ಡುಗಟ್ಟಿ ಹೋಗಿದೆ. ಆದರೆ ಒಂದು ಚಿಕ್ಕ ಜೋಕು ನಾನು ನಿನ್ನೆ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ. ಯಾವ ರೀತಿ ಈ ರಾಜಕಾರಣ ಸಮಾಜವನ್ನು ದಾರಿ ತಪ್ಪಿಸ್ತದೆ ಒಂದಾದರೆ, ಯಾವ ರೀತಿಯಾಗಿ ಪೊಲಿಟಿಕಲಿ ಒಂದು ಎಂತ ಹೇಳ್ತೇವೆ ಅದಕ್ಕೆ ನಾವು, ಅಂಥ ಒಂದು ಯೋಚನೆ ರಾಜಕಾರಣಿಯಲ್ಲಿ ಹೇಗೆ ಮೂಡ್ತದೆ ಅಂತೇಳಿ. ಬಟ್ ಅವನು ಅದರಲ್ಲಿ ವಾಟ್ಸಪ್ಪಲ್ಲಿ ಬಂದಾಗ ಅದು ಎಲ್ಲೂ ಕೂಡ ಅವನು ರಾಜಕೀಯಕ್ಕೆ ಅದ ಲೇಪನವನ್ನು ಮಾಡಲೇ ಇಲ್ಲ. ಇಂಡೈರೆಕ್ಟಾಗಿ ಒಂದು ಜೋಕ್ ಮಾಡಿದ, ನೀವು ನೋಡಿರ್ಬೋದು. ಒಬ್ಬ ಒಂದು ಪ್ರಾಣಿ ಸಂಗ್ರಹಾಲಯ ಮಾಡ್ತಾನೆ, ತುಂಬ ರೀತಿಯ ಪ್ರಾಣಿ ಆ ಸಂಗ್ರಹಾಲಯದಲ್ಲಿ ಬರ್ತದೆ. ಆಗ ಯೋಚನೆ ಮಾಡ್ತಾನೆ, ಈ ಪ್ರಾಣಿ ಸಂಗ್ರಹಾಲಯಕ್ಕೆ ನಾನು ಹಾಕಿದ ಬಂಡವಾಳವನ್ನು ಹೇಗೆ ತೆಗೆಯುವುದಪ್ಪ, ಮಕ್ಕಳಿಗೆ ತೋರಿಸ್ಬೇಕು, ಎಲ್ಲರಿಗೆ ತೋರಿಸ್ಬೇಕು, ನನ್ನ ಹಣ ಬರಬೇಕಲ್ಲ ಅಂತೇಳಿ ಅದಕ್ಕೆ ಒಂದು ಟಿಕೆಟ್ ಫಿಕ್ಸ್ ಮಾಡ್ತಾನೆ. ಸೊ ಒಬ್ಬ ವ್ಯಕ್ತಿ 500 ರೂಪಾಯಿ ಕೊಟ್ಟರೆ 2.5 ಎಕರೆ ಜಾಗದಲ್ಲಿರುವ ಅವನ ಪ್ರಾಣಿ ಸಂಗ್ರಹಾಲಯವನ್ನು ನೋಡ್ಬೋದು ಅಂತೇಳಿ ಫಿಕ್ಸ್ ಮಾಡ್ತಾನೆ. ಆಗ ಎದುರಿನವನು ಕೇಳ್ತಾನೆ, ಎಷ್ಟು ಜನ ಬಂದರು ಅಂತ. 2 ಜನ ಬಂದ್ರಂತೆ. ಹೌದಾ, ವರ್ಕೌಟ್ ಆಗ್ತದೆ ನಿಮಗೆ, ಇಡೀ ತಿಂಗಳಲ್ಲಿ 2 ಜನ ಬಂದರೆ ನಂದು ಹೇಗೆ ಹಣ ಬರ್ತದೆ? ಆಗ ಏನು ಮಾಡೋದಂತ ಯೋಚನೆ ಮಾಡಿ 300 ರೂಪಾಯಿ ಫೀಸ್ ಇಟ್ಟಂತೆ, ಅಡ್ಮಿಷನ್ ಶುಲ್ಕ. ಎಷ್ಟು ಜನ ಬಂದರು ಅಂತ ಕೇಳ್ತಾನೆ. ಇಡೀ ತಿಂಗಳಲ್ಲಿ 10 ಜನ ಬಂದರಂತೆ. ಹೇಗೆ ಮೇಂಟೈನ್ ಮಾಡಿದ್ದೀನಿ, ಇಷ್ಟು ಪ್ರಾಣಿಗಳನ್ನು ಸಾಕಬೇಕು, ಇಷ್ಟು ವನಪಾಲಕರು ಬೇಕು, ಏನು ಮಾಡಿದ್ದಿ ಅಂತ. ಇಲ್ಲ, ಮುಚ್ಚುವ ಸ್ಥಿತಿಯಲ್ಲಿದ್ದೆ. ಮತ್ತೇನು ಮಾಡಿದಿ? 100 ರೂಪಾಯಿ ಇಟ್ಟೆ ಟಿಕೆಟ್. ಎಷ್ಟು ಜನ ಬಂದರು? 20 ಜನ ಬಂದರಂತೆ. ಅಯ್ಯೋ, ಸಾಧ್ಯವೇ ಇಲ್ಲ ವರ್ಕೌಟ್ ಮಾಡಲಿಕ್ಕೆ ಅಂತೇಳಿ. ಇನ್ನೇನು ಮಾಡಿದ್ದೀನಿ ನೀನು ಅಂತ. ಫ್ರೀ ಇಟ್ಟೆ ಸರ್ ನಾನು. ಹೌದಾ, ಫ್ರೀ ಇಟ್ಟರು ಬರೋದಿಲ್ಲಲ್ಲ ಜನ ಅಂತ ಕೇಳಿದ್ರಂತೆ. ಸರ್, ಸುಧಾರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸರ್, ಇಡೀ ದಿನ ಜನ ಬಂದರು. ಹೌದಾ, ಏನು ಮಾಡಿದೆ? 1 ದಿವಸ ಬಿಟ್ಟೆ ಸರ್. 2 ದಿವಸ ಯೋಚನೆ ಮಾಡಿದೆ. ಒಂದು ಒಳ್ಳೆ ಕ್ರಿಕೆಟ್ ಪ್ಲ್ಯಾನ್ ಬಂತವನಿಗೆ. 1 ಮೊಸಳೆ ಮತ್ತು 2 ಆನೆಯಿಂದ ಒಳಗಿಂದ ಬಿಟ್ಟರಂತೆ ಅವರು. ಆಗ ಜನ ಓಡಬೇಕು. ಕೌಂಟ್ರಲ್ಲಿ ಹೊರಗೆ ಹೋಗ್ಬೇಕಾದ್ರೆ 2,000 ಟಿಕೆಟ್ ಇಟ್ಟರಂತೆ. 1 ದಿನದ ಕಲೆಕ್ಷನ್ 1,30,00,000 ಬಂತಂತೆ. ಏನು ಪ್ಲ್ಯಾನ್ ನೋಡಿ, ಈಚೆಯಿಂದ ತಗೊಂಡದ್ದು, ಆಚೆಯಿಂದ ಕೊಟ್ಟದ್ದು. ಹಾಗೆಂತೇಳಿ ನಾನು ಗ್ಯಾರಂಟಿಯನ್ನು ದೂರುವುದಲ್ಲ, ಅಂಥ ಯೋಚನೆಗಳು ಕೂಡ ರಾಜಕಾರಣಿಗಳಲ್ಲಿ ಬರ್ತದೆ. ಹಾಗೆ ನಿಮಗೆ ಕೂಡ ನಿಮ್ಮ ಶಾಲೆಯ ಇಂಪ್ರೂವ್ಮೆಂಟ್ಸಿಗೆ, ನಿಮ್ಮ ಶಾಲೆಯ ಶುಚಿತ್ವಕ್ಕೆ, ನಿಮ್ಮ ಶಾಲೆಯ ಶಿಸ್ತಿಗೆ ಏನೆಲ್ಲ ಯೋಚನೆಗಳು ಬರಬೇಕು ಅನ್ನೋದನ್ನು ನಿಮಗೆ ಒಳ್ಳೆಯ ಒಂದು ಗುರು ಸಿಕ್ಕಿದ್ದಾರೆ. ಆ ಗುರು ಹೇಗೆ ಅಂತ ಹೇಳಿದರೆ, ಅವರು ನಿಮ್ಮನ್ನು ವಾಲಿಬಾಲ್ ಪಟು ಮಾಡ್ತಾರೆ, ಅವರು ನಿಮ್ಮನ್ನು ಫುಟ್ಬಾಲ್ ಪಟು ಮಾಡ್ತಾರೆ, ಅವರು ನಿಮ್ಮನ್ನು ಖೋಖೋದಲ್ಲಿ ಟಾಪ್ ಮಾಡ್ತಾರೆ, ಇನ್ನೊಂದು ಕಡೆ ಶಿಕ್ಷಣಕ್ಕೆ ಬಾಕಿ ಶಿಕ್ಷಣದ ಜೊತೆಗೆ ಶಿಕ್ಷಕರ ಜೊತೆಗೆ ಸೇರಿಸಿ ನಿಮ್ಮನ್ನು ಬೆಳೆಸ್ತಾರೆ, ಸಾಂಸ್ಕೃತಿಕವಾಗಿ ನಿಮಗೆ ಕಿರೀಟ ಕಟ್ಟಿಸ್ತಾರೆ, ಸ್ಕೌಟ್ಸ್ನ ಅಂಗಳಕ್ಕೆ ಕೊಂಡೋಗಿ ನಿಮ್ಮನ್ನು ಬೆಟ್ಟ ಹತ್ತಿಸ್ತಾರೆ, ಮೋಹನಾಳ್ವರಂಥ ಜಂಬೂರಿಗೆ ಕೊಂಡೋಗಿ ನಿಮ್ಮನ್ನು ಇಡೀ ಜೋಕಾಲಿಯಲ್ಲಿ ಎಲ್ಲ ಮಾಡುವವರು ನಿಮಗೀಗ ಒಬ್ಬರು ಮಾರ್ಗದರ್ಶಕರಾಗಿದ್ದಾರೆ. ಹಾಗೆ ಅಂತೇಳಿ ನನಗೆ ಬಾಕಿ ಶಿಕ್ಷಕರ ಹೆಚ್ಚು ಪರಿಚಯ ಇಲ್ಲ. ಒಬ್ಬ ರವೀಂದ್ರ ರೈ ಅವರ ಒಂದು ಸ್ಥಾನದಲ್ಲಿ ಮೇಡಮ್ ಇದ್ದಾರೆ, ಅವರವರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಹಾಗಿರುವಾಗ ನಿಮಗೆ ನಿಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಇದೆಯೋ ಮತ್ತೊಂದು ಯಾವ ಯೋಚನೆಯೂ ಬೇಡ. ಈ ಶಿಕ್ಷಣದ ಜೊತೆಗೆ ನೀವೀಗ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ತ್ಯಾಗಂ ಸರ್ ಕೊಡುವ ಸ್ಪೋರ್ಟ್ಸ್ ಒಂದು ಸಾಕಾ, ಅಥವಾ ರವಿಶಂಕರ್ ಮಾಸ್ಟರ್ ಕೊಡುವಂಥ ಸಾಂಸ್ಕೃತಿಕ ವಲಯ ಸಾಕಾ, ಅಥವಾ ನಮ್ಮ ಶಿಕ್ಷಕರು ಹೇಳುವ ಮತ್ತೊಂದು ಸಾಕಾ? ಅಲ್ಲ.
ನಿಮಗೀಗ ಒಂದೇ ಇನ್ನೊಂದು 6 ತಿಂಗಳ ನಂತರ ನಿಮಗೆ ಈಗ 2 ಕಿವಿಗಳಿಗೆ ಪಟ್ಟಿ ಕಟ್ಟಿ ನಿಮ್ಮನ್ನು ಕೊಂಡೋಗುವಂಥದ್ದು ನೀವು 10ನೇ ತರಗತಿಯಲ್ಲಿ ಎಷ್ಟು ಮಾರ್ಕ್ ತೆಗೀಬೇಕು ಅಂತೇಳಿ. ಕೆಲವರೆಲ್ಲ ಹೇಳಿಕೊಂಡು 99% ಬಂದರೂ ಕೂಡ ಈಗ ಸಾಕಾಗುವುದಿಲ್ಲ ಮಾರ್ರೆ ಅಪ್ಪ ಅಮ್ಮನಿಗೆ ಅಂತೇಳಿ. ಅದರಲ್ಲಿ ನಾನು ಒಬ್ಬ ಅಪ್ಪ. ಹೇಗೆ ಸಾಕಾಗೋದಿಲ್ಲ ಅಂತ ಕೇಳಿದರೆ, ನಿಮಗೆ ಗೊತ್ತಿದೆ, ಒಂದೇ ಎಕ್ಸಾಮ್ ಹಾಲಲ್ಲಿ ನೀಟ್ ಎಕ್ಸಾಮ್ ಬರೆದ 76 ಮಂದಿ 720 ಔಟ್ ಆಫ್ 720 ತಗೊಂಡ್ರಲ್ಲ. ಅಂಥ ಸ್ಕ್ಯಾಮ್ಗಳ ಮಧ್ಯೆ ನಾವು ಬದುಕುವುದು. ಹಾಗಿದ್ರೆ ನಾವು ಬಚಾವಾಗುವುದು ಹೇಗೆ? ಇದ್ದವರು ಉಳ್ಳವರೆಲ್ಲ ಶಿವಾಲಯ ಕಟ್ತಾರಲ್ಲ, ಅವರಿಗೆ ಸಾಧ್ಯ ಆಗ್ತದೆ. ನಮ್ಮಂಥ ಬಡವರಿಗೆ ನಮ್ಮ ಕಾಲುಗಳೇ ಕಂಬ ಆಗಬೇಕು, ನಮ್ಮ ಶಿರವೇ ಮುಗುಳಿ ಆಗಬೇಕಲ್ಲ, ಕಲಶ ಆಗಬೇಕಲ್ಲ. ಹಾಗಿರುವಾಗ ನೀವೀಗ ಮಾಡಬೇಕಾದ ಪ್ರಯತ್ನ ಒಂದು, ನಿಮಗೆ ಗೊತ್ತಿದೆ ನಿಮ್ಮ ಹೆತ್ತವರ ಪ್ರಯತ್ನ ಬಹಳಷ್ಟಿದೆ. ಹೆತ್ತವರು ಬೇರೆ ಬೇರೆ ಕಡೆ ಹೇಳಿಕೊಂಡು ನೀವು ಮಕ್ಕಳ ಬಗ್ಗೆ ಗಮನ ಕೊಡಬೇಕು, ನೀವು ಅದನ್ನು ತಿಳ್ಕೊಳ್ಬೇಕು. ಸತ್ಯ. ಎಷ್ಟು ಗಮನ ಬೇಕು ಅಂತೇಳಿದರೆ, ನನ್ನ ಒಂದು ಮಗಳು MBBS ಮಾಡಿ ಈಗ MDಗೆ ಓದ್ತಾ ಇದ್ದಾಳೆ. ಇನ್ನೊಬ್ಬಳು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ನಿಮ್ಮ ರವಿಶಂಕರ್ ಸರ್ ಅವರ ಮಗ ಕಲಿಯುವಂಥ ಶಾಲೆಯಲ್ಲಿ ನನ್ನ ಮಗಳು ಕೂಡ ಬ್ಯಾಂಗ್ಳೂರಲ್ಲಿ PESಸಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ನಾನು ದುಡಿಯುವುದು ಮಾತ್ರ, ದುಡಿತೇನೆ, ಕೊಂಡೋಗ್ತೇನೆ, ಮತ್ತೊಂದು ಖರ್ಚು. ಆದರೆ ಅದಲ್ಲ ನನ್ನ ಮಕ್ಕಳನ್ನು ಬೆಳೆಸಲಿಕ್ಕೆ ಕಾರಣ ಆಗಿರುವಂಥದ್ದು. ಅವಳ ತಾಯಿ ಪಟ್ಟಂತಹ ಯೋಚನೆ ಮತ್ತು ಯೋಜನೆಗಳು. 7th ಪಾಸ್ ಆಗುವ ಟೈಮಲ್ಲೇ ನೀವು ಎಲ್ಲಿದ್ದೀರಿ, ರೂರಲ, ಅರ್ಬನ, ಮತ್ತೊಂದ ಯೋಚನೆ ಮಾಡ್ತಾರೆ. ಒಂದು ವೇಳೆ ನೀವು ರೂರಲ್ ಆದರೆ ನಿಮಗೆ 10 ಕೃಪಾಂಕ ಸಿಗ್ತದೆ, ಗ್ರಾಮೀಣ ಪ್ರದೇಶದ ಸರ್ಟಿಫಿಕೇಟ್ ನಿಮ್ಮ ಕೈಗೆ ಸಿಗ್ತದೆ. ಅದು ಮಾಡೋದು ಹೇಗೆ? ನನ್ನ ಮಗಳು ಕನಚೂರಲ್ಲಿ ಓದ್ತಾ ಇರುವಾಗ ದೊಡ್ಡವಳಿಗೆ 10 ಕೃಪಾಂಕಕ್ಕೆ ಸಹಾಯ ಆಯಿತು. ಅದೇ ದೇರಳಕಟ್ಟೆಯ ಏನಿದೆ ಅದು ಸೋಮೇಶ್ವರ ಗ್ರಾಮ ಪಂಚಾಯತಿಗೆ ಒಂದು ಕಾರ್ನರ್ ಸೇರುವುದರಿಂದ ಇಮಿಡಿಯೇಟ್ಲಿ ಅದು ಪುರಸಭೆ ಆಯಿತು. ಅವಳು ಅರ್ಬನ್ ಆದ್ಲು, ಗ್ರಾಮೀಣ ಹೋಯಿತು. ಇಂತಹ ಪರಿಸ್ಥಿತಿಗಳಲ್ಲಿ ಕೆಲವು ಗ್ರಾಮಗಳಿರ್ತದೆ. ಒಂದೊಂದು ವರ್ಷ ಚುನಾವಣೆ ಬರುವಾಗ ಮರು ವಿಂಗಡಣೆ ಆಗ್ತದೆ ಕ್ಷೇತ್ರ, ಆಗ ಅಂತಹ ಸಮಸ್ಯೆಗಳು ಬರ್ತದೆ. ಆಗ ಒಂದು ತಾಯಿ ಅವಳು ಯೋಚನೆ ಮಾಡ್ತಾಳೆ, ನನ್ನ ಮಗುವಿದ್ದು 10 ಕೃಪಾಂಕ ಹೋಗ್ತದಲ್ಲ ಅಂತೇಳಿ. ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಇಬ್ಬರು ಗಂಡ ಹೆಂಡತಿ ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಆದಾಗ ಅಥವಾ ಶಿಕ್ಷಕರಾದಾಗ ಮತ್ತೊಂದಾದಾಗ ಮಕ್ಕಳಿಗೆ ಸಿಗುವಂಥ ಪ್ರೊವಿಷನ್ಸ್ ತಪ್ತದೆ. ಆಗ ತಾಯಿ ಏನು ಮಾಡಬೇಕು? ಇದನ್ನು ಯೋಚನೆ ಮಾಡಿ 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 ನಿಮ್ಮನ್ನು 10ನೇ ಕ್ಲಾಸಲ್ಲಿ ಒಂದು ಮೂರ್ತಿಯನ್ನಾಗಿ ಮಾಡುವಾಗ ನಿಮ್ಮ ಕೈಯಲ್ಲಿ ಇರುವಂಥ ಸರ್ಟಿಫಿಕೇಟ್ ಏನಿದೆ ಅದರ ಆಧಾರದ ಮೇಲೆ ನಿಮಗೆ PUC ಸೀಟ್ ಸಿಗ್ತದೆ. ನೀವು ಸೈನ್ಸ್ ತಗೊಂಡ್ರೆ PCMBO ಮತ್ತೊಂದು ಮಾಡ್ತೀರಿ, ಕಾಮರ್ಸ್ ತಗೊಂಡ್ರೆ ನಾಳೆ CA ಮಾಡಲಿಕ್ಕೆ ಏನು ಪೂರಕವಾದ ವ್ಯವಸ್ಥೆ ಬೇಕು ಅದನ್ನು ಕಲಿತೀರಿ. ಯಾಕೆಂದರೆ ಈಗ ನಿಮಗೆ BA BCom ಸಾಕಾಗೋದಿಲ್ಲ. ನೆನಪಿರಲಿ ಮಕ್ಕಳೇ, ಸ್ವಲ್ಪ ಗಮನವಾಗಿ ಕೇಳಿಕೊಳ್ಳಿ. ನಿಮಗೆ ಆಗ್ಬೋದು ಈ 9ನೇ ಕ್ಲಾಸಲ್ಲಿ ಎಲ್ಲ ಯಾಕೆ ಪುರಾಣ ಹೇಳ್ತಾನೆ ಅಂತೇಳಿ. ಇದೇ ನಿಮ್ಮ ಮೂಲ, ಇದೇ ನಿಮ್ಮ ಸೋರ್ಸ್. ಇನ್ನು ನೀವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕ್ಲರ್ಕ್ ಆಗಲಿಕ್ಕೆ ಆಗೋದಿಲ್ಲ. ನೀವು ಆನ್ಲೈನ್ ಎಕ್ಸಾಮ್ ಬರೀಲಿಕ್ಕಿದೆ. ನೀವು ಕಾಂಪಿಟೇಷನ್ ಎಕ್ಸಾಮಲ್ಲಿ ಬರೆದವರು BSc B.Ed ಮಾಡಿದ್ದೀರಾ ಅಂತ ಕೇಳೋದು, MSc ಮಾಡಿದ್ದೀರಾ, PhD ಮಾಡುವಂಥ ಒಂದು ಕಾಲ. ನಿನ್ನೆ ಒಬ್ಬರು ಹೇಳ್ತಾ ಇದ್ರು, ನನ್ನ ಮಗಳು BSಲ್ಲಿ ಟಾಪರ್, ನನ್ನ ಮಗಳು BAಲ್ಲಿ ಟಾಪರ್ ಆದ್ಲು, ಸಾಕಾಗಲಿಲ್ಲ, MTech ಮಾಡಿದ್ಲು, ಒಳ್ಳೆ ಕಾಲೇಜಲ್ಲಿ ಅವಳೀಗ ಶಿಕ್ಷಕಿ. ಈಗ ಕಾಲೇಜಿಂದ ನೋಟಿಸ್ ಬಂದಿದೆ, ನಿಮಗಿನ್ನು ತಿಂಗಳಿಗೆ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಸಿಗಬೇಕಾದ್ರೆ ನೀವು PhD ಮಾಡಲೇಬೇಕು. ನೋಡಿದ್ರಾ ಎಲ್ಲಿವರೆಗೆ ಮುಟ್ಟಿದೆ? ಅಂತೂ ಇಂತೂ ಮಗು ಮದುವೆ ಆಗುವುದಕ್ಕಿಂತ ಮುಂಚೆ 34 ವರ್ಷ ಆಗಿಬಿಟ್ಟಿದೆ. ಅಂಥ ಕಷ್ಟ ಇದು ಈಗ. ಆಗಿರುವಾಗ ನಿಮ್ಮ ಈಗಿನ ಸ್ಟಡೀಸ್ ನಿಮಗೆ ನಾಳೆ CET ಬರೀಬೇಕು. CET ಆದಮೇಲೆ ನೀವು ನಾಳೆ ಏನಾದರೂ JEE ಮೇನಿಗೆ ಹೋಗಬೇಕು, ಅಥವಾ ನಿಮಗೆ ಕೇಂದ್ರೀಯ ವಿದ್ಯಾಲಯಕ್ಕೆ ಕಾಂಪಿಟೇಷನ್ ಕೊಡುವಂಥ JEEಯಲ್ಲಿ ನಿಮಗೆ NITKಯಲ್ಲಿ ಸೀಟ್ ಸಿಗಬೇಕು. ನೀವೇನು ಮಾಡಬೇಕು? ಅಂಥ ವ್ಯವಸ್ಥೆಗಳೆಲ್ಲ ಬರುವಾಗ ನೀವು ಚೆನ್ನಾಗಿ ಕಲಿಬೇಕು. ನಿಮ್ಮ ಸಾಧ್ಯತೆ ಆದರೆ ಕೆಲವರೆಲ್ಲ ಹೇಳಿಕೊಂಡು ಎನ್ನ ಬಾಲೆ ಒಂಜಿ ಚೂರು ಕೋಚಿಂಗ್ ಪೋಂದೆ ಮಾರ್ಕ್ ದೆಪ್ಪಲು ಸಾಕಾಗುವುದಿಲ್ಲ. ನಿನ್ನೆ ಒಬ್ಬರು ಹೇಳ್ತಾ ಇದ್ದರು. ಆಗ ನಾನು ಕೇಳಿದೆ, ಎಷ್ಟು ಸರ್ ನಿಮಗೆ CETಯಲ್ಲಿ ರ್ಯಾಂಕ್? 80,000. ಎಲ್ಲಿ ಕೊಂಡೋಗ್ಲಿಕ್ಕೆ ಆಸೆ ಇದೆ ಆ ಮಗುವನ್ನು? ಬೆಂಗಳೂರಿಗೆ. ಯಾವುದಕ್ಕೆ? ಕಂಪ್ಯೂಟರ್ ಸೈನ್ಸಿಗೆ. ನೆವರ್. ಏನಾದರೂ ಮೊನ್ನೆ ಆದ ಹೊಸ ಕಾಲೇಜಲ್ಲಿ ಅವಳು ಅದು ಮಾಡಬಹುದು. ಅಲ್ಲಿ ಏನೂ ಪ್ಲೇಸ್ಮೆಂಟ್ ಇರುವುದಿಲ್ಲ. ಹಾಗಿರುವಾಗ ನಿಮ್ಮ ಗಮನ ಶಿಕ್ಷಣದ ಹತ್ರ ಇರಲಿ. CETಯಲ್ಲಿ ನೀವು ಎಲ್ಲ ಅಮ್ಮ ಪೇಪರ್ ಸೆಟ್ ಮಾಡಿ ಆಗಿದೆ, ಕೊಂಡೋಗ್ತೀರಿ. ಸಹ್ಯಾದ್ರಿ ಕಾಲೇಜಲ್ಲಿ CET ಕೌನ್ಸಿಲ್ ಇರ್ತದೆ. ಆಗ ಪೇಪರ್ ಹಟ್ಟಿ ಕೊಂಡೋಗುವಾಗ 700 ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ. ನಿಮ್ಮ ಪೇಪರ್ ಹೋಗುವಾಗ ಒಂದು ಪೇಪರಲ್ಲಿ ಯಾವುದು ಚಿತ್ತಿತ್ತು ಹೀಗೆ ರೌಂಡ್ ಆಗ್ತಾನೆ, ಪೇಪರನ್ನು ಬಿಸಾಡ್ತಾನೆ.
ಸಿ ಇ ಟಿ ಕೌನ್ಸಿಲಿಂಗ್ ಇರೋದು 4 ದಿವಸ, 700 ಜನರ ನಂತರ ಹೋಗಿ ಕ್ಯೂ ಅಲ್ಲಿ ನೀವು ನಿಂತ್ಕೊಳ್ಬೇಕು. ಪೇಪರನ್ನು ಕೊಂಡೋಗಿ ಸೈಬರಲ್ಲಿ ಕೊಂಡೋಗಿ ಸರಿ ಮಾಡಿ ತರಬೇಕು. ಆಗ 700 ಜನ ದಾಟಿ ಬರುವಾಗ 4 ದಿವಸ ಹೋಗ್ತದೆ. ನಿಮಗೆ ಸಿ ಇ ಟಿಗೆ ಅಪ್ಲೈ ಮಾಡಲಿಕ್ಕೂ ಕೂಡ ಸಾಧ್ಯ ಆಗದ ಮಕ್ಕಳಿದ್ದಾರೆ. ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇದೇ ರೀತಿ ನನ್ನ ಮಗಳು ಈಗ 2 ಗಂಟೆ ರಾತ್ರಿವರೆಗೆ ಓದ್ತಾಳೆ. ನನಗೆ ಬೇಸರ ಆಗ್ತದೆ. ಬೆಳಿಗ್ಗೆ 5ವರೆಗೆ ಹೇಳ್ತಾಳೆ, ರಾತ್ರಿ 2ವರೆ 3 ಗಂಟೆ ನಿದ್ದೆ ಮಾಡ್ತೀಯಲ್ಲಮ್ಮ ಅಂತ ಕೇಳುವಾಗ, ಪಾಪ 21ಕ್ಕೆ ನೀಟ್ ಎಕ್ಸಾಮ್ ಇದೆ, ಮಾಡಲೇಬೇಕಲ್ಲ ಅಂತ. ಅಂಥ ಸಾಧನೆ ಮಾಡಿದರೆ ಕಾಂಪಿಟೇಟಿವ್ ಜಗತ್ತಲ್ಲಿ ನಿಮಗೆ ಗೊತ್ತಿದೆ, ನಮ್ಮ ಊರಲ್ಲೇ 21 ಇಂಜಿನಿಯರಿಂಗ್ ಕಾಲೇಜ್ ಬಂತು. ಎಷ್ಟು ಇಂಜಿನಿಯರ್ಸ್ ಸೃಷ್ಟಿ ಆಗ್ತಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಅಂತಹ ಟಾಪ್ ರ್ಯಾಂಕ್ಗಳಿದ್ದಾಗ, ಅಂತಹ ಟಾಪ್ ಡಿಸ್ಟಿಂಕ್ಷನ್ಸ್ ಮಾರ್ಕ್ಗಳಿದ್ದಾಗ ನಿಮಗೆ ನಿಮ್ಮ ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಆಗ್ತದೆ. ಆ ಕಾರಣಕ್ಕಾಗಿ ನಿಮ್ಮ ಶೈಕ್ಷಣಿಕ ಬದುಕು ಆದಷ್ಟು ಚೆಂದ ಆಗಬೇಕು. ಕೆಲವರೆಲ್ಲ ಇರ್ಬೋದು, ಯಾನು ಕಲ್ತದ್ದು ದಾನ ಯಾರು ಉಂಟು ಅಂತ. ಹುಡುಗರು ಹಾಗೇನಾದರೂ ಇದೆಯಾ? ಇಲ್ಲಲ್ಲ, ಏನು ಇಲ್ಲಲ್ಲ ಅಂಥದ್ದು. ನೀವು ಕಲ್ತದ್ದು ದಾನ ಯಾರು ಉಂಡಲ್ಲ, ನಿಮ್ಮನ್ನೇ ಡಿಪೆಂಡ್ ಆಗಿ ನಿಮ್ಮ ಮನೆ ಇರ್ತದೆ. ಯಾವಾಗಲೂ ಯೂಟ್ಯೂಬ್ ಹೇಳ್ತಾರಲ್ಲ, ನಾವು ಬಡವರಾಗಿ ಹುಟ್ಟಬಹುದು ಬಟ್ ಬಡವರಾಗಿ ಸಾಯಬಾರ್ದು ಅಂತೇಳಿ. ಇನ್ನೊಂದು ನಾನು ಒಂದು ಮಾತು ಹೇಳ್ತೇನೆ, ನಾನು ಶ್ರೀಮಂತನಾಗಿ ಸಾಯಬೇಕು ಅಂತ ಬಯಸುವುದಿಲ್ಲ, ಆದರೆ ನಾನು ಮರ್ಯಾದೆಯಲ್ಲಿ ಬದುಕಬೇಕು ಅನ್ನುವಂಥ ಯೋಚನೆಗಳು ತಮ್ಮ ತಂದೆ ತಾಯಿಗೆ ಇರುವ ಕಾರಣ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯ ಶಿಕ್ಷಣವನ್ನು ಪಡೆಯಬೇಕು. ನಾಳೆಯ ಕಾಂಪಿಟೇಷನ್ ಜಗತ್ತಿಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಬೇಕು, ಅದನ್ನು ಪೂರಕ ವ್ಯವಸ್ಥೆಯನ್ನು 6 ತಿಂಗಳ ನಂತರ ಮಾಡುವಂಥ ಪ್ರಯತ್ನಗಳು ನಿಮ್ಮಿಂದ ಸಾಗಲಿ. ಇವತ್ತಿನ ಈ ಮಂತ್ರಿಮಂಡಲದ ರಚನೆ ಏನಿದೆ, ನಿಮಗೆ ಬದುಕಲ್ಲಿ ಹೊಸ ಹುರುಪು ನೀಡಲಿ. ಇಷ್ಟು ಜನರ ಪೈಕಿ ಒಬ್ಬನಾದರೂ ನಾಳೆ ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತ್, ನಿಮಗೆ ಗೊತ್ತಿದೆ 2019 ಕೊರೋನಾ ವರ್ಷ, 2020-21 ಅದರಲ್ಲೇ ಮುಳುಗಿ ಹೋದೆವು. ಬಟ್ 2024 ಏನಾಯಿತು? ಇಲೆಕ್ಷನ್ ವರ್ಷ. ಇಡೀ ಉದ್ದಕ್ಕೆ ಇಲೆಕ್ಷನ್ ಇದೆ ನೋಡಿ. ನಮಗೆ ಮೀಡಿಯಾದವರಿಗೆಲ್ಲ ಭಾರಿ ಖುಷಿ ಏನಾದರೂ ಆಗ್ತದೆ ಅಂತೇಳಿ. ಆದರೆ ನೋಡಿ, ಮೊನ್ನೆ MLC ಆಯಿತು. ಇಮಿಡಿಯೇಟ್ಲಿ 1 ವರ್ಷದ ಹಿಂದೆ MLA ಬಂತು. ನಂತರ ಇಮಿಡಿಯೇಟ್ಲಿ MP ಎಲೆಕ್ಷನ್ ಬಂತು. ನಾಡಿದ್ದು ಮೊನ್ನೆ MLC ಶಿಕ್ಷಕರ ಪದವೀಧರ ಕ್ಷೇತ್ರ ಬಂತು. ಇಮಿಡಿಯೇಟ್ಲಿ ನಾಡಿದ್ದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬರ್ತದೆ, ಮತ್ತೊಂದು ಬರ್ತದೆ. ಈ ಇಡೀ ವರ್ಷ ನಿಮಗೆ ಇದನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗುವಂತಹ ವಲಯ ಇದೆ, ಅಂತಹ ಪರಿಸರ ಇಲ್ಲ ಇದೆ. ಎಲ್ಲ ಚೆನ್ನಾಗಿ ಮಾಡಿ. ಆರೋಗ್ಯ ಮಂತ್ರಿಯ ಜವಾಬ್ದಾರಿಯನ್ನು, ಕೃಷಿ ಮಂತ್ರಿಯ ಜವಾಬ್ದಾರಿಯನ್ನು ಮತ್ತೊಬ್ಬರು ಇವರು ಆರೋಗ್ಯ ಮಂತ್ರಿ ಒಳ್ಳೆ ರೀತಿಯ ಪರಿಸರವನ್ನು ಕಾಪಾಡಲಿ, ಕೃಷಿ ಮಂತ್ರಿ ಒಳ್ಳೆಯ ಹಸಿರು ಪರಿಸರವನ್ನು ಕಾಪಾಡಲಿ. ಅಂತೂ ಈ ಶಾಲೆಗೆ ಇಂತಹ ಮಂತ್ರಿ ಮಂಡಲ ಹೊಸ ಹುರುಪು ನೀಡಲಿ ಅಂತ ಹಾರೈಸ್ತಾ, ನನಗೆ ಇಂಥ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ತ್ಯಾಗಂ ಸರ್ ಮತ್ತು ಅವರ ಟೀಮಿಗೆ ಧನ್ಯವಾದ ಹೇಳ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಭಾರತ್. ಬಹಳ ಪ್ರೀತಿಯ ಹೆಮ್ಮೆಯ ವರದಿಗಾರರು ಹಾಗೂ ಅಬ್ಬಕ್ಕ ವಾಹಿನಿಯ, ಈಗಾಗಲೇ ಅಬ್ಬಕ್ಕ ಎಲ್ಲ ಮನೆಯಲ್ಲಿ ಕೂಡ ಇರಬೇಕು ಹೆಚ್ಚಿನ ಅಂಶ ಅಲ್ವಾ. ಕಾಸರಗೋಡಿಂದ ಹಿಡಿದು ಉಡುಪಿ ತನಕ ಎಲ್ಲ ಮನೆ ಮಾತಾಗಿದೆ. ಅಬ್ಬಕ್ಕ ವಾಹಿನಿ ಬೇರೆ ಬೇರೆ ವಿನೂತನವಾದ ಕಾರ್ಯಕ್ರಮಗಳನ್ನು ಕೂಡ ಸಂಘಟನೆ ಮಾಡಿಕೊಂಡು, ಈಗ ಒಂದು ಸ್ಕೂಲ್ ಟ್ರಿಪ್ ಅಂತೇಳಿ ಹೊಸತ್ತು ಒಂದು ನೋಡಿದ್ದೇವೆ ನಾವು. ಯಾವಾಗಲೂ ನೋಡ್ತಾ ಇದ್ದೇನೆ, ಯಾವಾಗ ಬರ್ತಾರೆ ನಮ್ಮ ಕಡೆ ಅಂತೇಳಿ. ಏನೇ ಆಗಲಿ, ಅವರು ಏನು ಮಾಡಿದರೂ ಶಶಿಧರ್ ಪೋಯತಗಳು ಕ್ರಿಯೇಟಿವಿಟಿ ಮಾಡ್ತಾರೆ, ಸೃಜನಶೀಲತೆಯೊಟ್ಟಿಗೆ ಮಾಡ್ತಾರೆ. ಅದು ಇಂಪಾರ್ಟೆಂಟ್. ಎಲ್ಲರೂ ಮಾಡೋದನ್ನು ನಾವು ಮಾಡಿದರೆ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಅದೆಷ್ಟು ಅವರು ಹೇಳಿದರು ಒಂದು ಮಾತಾಡುವಾಗ, ಎಲ್ಲ ಶಾಲೆಗಳಿಂದಲೇ ಹರೇಕ ರಾಮಕೃಷ್ಣ ಪ್ರೌಢಶಾಲೆ ಒಂದು ವಿನೂತನವಾಗಿ ಯಾವುದೇ ಕಾರ್ಯಕ್ರಮ, ಈಗ ಹಸಿರಿನೊಂದಿಗೆ ಹುಟ್ಟುಹಬ್ಬ ಆಚರಣೆ ಅಂತೇಳಿ ಕಳೆದ ವರ್ಷ ಅರಿವಿನ ಸಸಿ ಯೋಜನೆ ಅಂತ ಮಾಡಿದೆವು ಅಲ್ವಾ. ಪ್ರತಿ ಮಕ್ಕಳ ಹುಟ್ಟುಹಬ್ಬದಂದು ನಾವು ಮಕ್ಕಳನ್ನ ಹಾರೈಸಿಬಿಟ್ಟು ಆ ಮಗು ಈ ನಮ್ಮ ತೋಟದಲ್ಲಿ ಎಲ್ಲಿಯಾದರೂ ಒಂದು ಸಸಿ ನೆಡುವುದು. ಅದು ಯಾವ ಸಸಿ, ಆರೋಗ್ಯಯುತ ಸಸಿಯೂ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅಡಿಕೆ ಗಿಡವೂ ಆಗಿರ್ಬೋದು, ಯಾವುದಾದ್ರು. ಈ ರೀತಿ ಈ ವರ್ಷ ಏನು ಮಾಡಿದ್ವಿ ನಾವು, ಹಸಿರಿನೊಂದಿಗೆ ಹುಟ್ಟುಹಬ್ಬ ಆಚರಣೆ, ಪ್ರತಿ ಮಗುವಿನ ಹುಟ್ಟುಹಬ್ಬದಿಂದ ಆಚರಣೆ ಮಾಡೋದು. ಹಾಗೆಯೇ ಅವರು ವಿನೂತನವಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೆಸರುವಾಸಿಯಾಗಿರುವಂಥವರು ಶ್ರೀಯುತ ಶಶಿಧರ್ ಪೊಯ್ಯತ್ತ ಬಯಲು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯಲಿ ಎನ್ನುವಂಥ ಶುಭಾಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ಲಾಪ್ಸ್ ಗೋ. ಮುಖ್ಯವಾಗಿ 2 ಸನ್ಮಾನ ಇಟ್ಟುಕೊಂಡದ್ದು ನಾವು. ಒಂದು, ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ ಸದಸ್ಯರಾಗಿ ನಿಜವಾಗಿ ಅವರು ಈಗ ಅಲ್ಲ ಸಿಗಬೇಕಾದ್ದು. ನಾವು ತುಂಬ ಮಂದಿಯಲ್ಲಿ ಮಾತಾಡಿದುಂಟು, ಕೃಷ್ಣ ಪೊನ್ನಣ್ಣಿಗೆ ಯಾವಾಗಲೂ ಅವರಿಗೆ ಸನ್ಮಾನ ಆಗಬೇಕಿತ್ತು ಅಂತ. ಆದರೆ ನಮ್ಮ ಸಂಸ್ಥೆಗೆ ಮತ್ತು ಅವರಿಗೆ ಒಂದು ಸಂಬಂಧ ಇದೆ, ಹಾಗಾಗಿ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡ್ತೇವೆ ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ಮೊದಲೇ ಹೇಳಿದರು, ನಮಗೆ ಸನ್ಮಾನ ಎಲ್ಲ ಬೇಡ ಮಾಸ್ಟರ್, ನೀವು ಕರೆದದ್ದೇ ಗ್ರೇಟ್. ಯಾಕೆ ಅಂತಂದರೆ ನಮ್ಮ ಶಾಲೆ ಅಂತೇಳಿದರೆ ಅವರು ಬಂದವರು. ಪ್ರತಿ ಬಾರಿ ಬರುವಾಗ ಆವಾಗ ನನಗೆ ನೆನಪಿದೆ, ಬಂದು ಆವಾಗ ಬಿಸಿ ಊಟನೇ ಇರಲಿಲ್ಲ ಮಕ್ಕಳೇ.
ಯಕ್ಷಗಾನ ಅವ್ರ ಟೈಮಿಗೆ ಬರ್ತಾರೆ, ಮಕ್ಕಳಿಗೆ ಕಳಿಸ್ಕೊಡ್ತಾರೆ. ಅವ್ರು ಯಾವಾಗಲೂ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತೇಳಿ ನಮ್ಮ ಹತ್ರ ಡಿಮಾಂಡ್ ಮಾಡಿದವರು ಅಲ್ಲ ಕೃಷ್ಣಪ್ಪನ. ಅವರ ಬಗ್ಗೆ ಒಂದು 2 ವ್ಯಕ್ತಿ ಪರಿಚಯವನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯ ಶಿಕ್ಷಕರು, ಗಣಿತ ಅಧ್ಯಾಪಕರು ಆಗಿರುವಂಥ ಶ್ರೀಯುತ ರವಿಶಂಕರ್ ಸರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷರೇ, ಈ ವಿದ್ಯಾರ್ಥಿ ಸರಕಾರವನ್ನು ಉದ್ಘಾಟನೆ ಮಾಡಿಸಿದಂತಹ ಅಬ್ಬಕ್ಕ ಟಿವಿಯ ನಿರ್ದೇಶಕರಾಗಿರುವಂತಹ ಶಶಿಧರ ಪೊಯ್ಯತ್ತಬೈಲವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೃಷ್ಣಪ್ಪ ಕಿನ್ನರವರೇ, ಸಹೋದ್ಯೋಗಿ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ನಾನು ಈ ಶಾಲೆಗೆ ಬಂದದ್ದು 98 ಡಿಸೆಂಬರ್ 14. ನಾನು ಈ ಶಾಲೆಗೆ ಬಂದದ್ದು 98 ಡಿಸೆಂಬರ್ 14ಕ್ಕೆ ಹರೇಕಳಕ್ಕೆ ನಾನು ಫಸ್ಟಿಗೆ ಬಂದದ್ದು ಇಂಟರ್ವ್ಯೂಗೆ. ಆಗ ಆ ವರ್ಷವೂ ಕೂಡ ನಾನು ನೋಡ್ತಾ ಇದ್ದೇನೆ. ಆದರೆ ಹಿಂದೆ ಇದ್ದರು ಕೃಷ್ಣಪ್ಪ ಕಿನ್ನರವರು ಯಕ್ಷಗಾನ ಕಲಿಸಲಿಕ್ಕೆ ಬರ್ತಾಯಿದ್ರು. ನಮ್ಮ ಕ್ಲಾರ್ಕ್ ಇಲ್ಲಿ ಪದ್ಮನಾಭ ಹೆಗ್ಡೆ ಅವರು ಅಂತ ಇದ್ದಾರೆ, ಈಗ ನಿವೃತ್ತಿ ಹೊಂದಿದ್ದಾರೆ. ಅವರು ಎಲ್ಲ ಟೀಮ್ ಕಟ್ಕೊಂಡು ಇಲ್ಲಿ ಯಕ್ಷಗಾನ ಮಾಡಲಿಕ್ಕೆ, ಯಕ್ಷಗಾನ ಕಲಿಸಲಿಕ್ಕೆ ಅಂದಾಜು 35 ವರ್ಷಗಳಿಂದ ನಮ್ಮ ಹರೇಕಳ ಶಾಲೆಗೆ ಬಂದು ಯಕ್ಷಗಾನ ತರಬೇತಿ ನೀಡಿದಂಥ ಮಹಾನ್ ಕಲಾವಿದ ಕೃಷ್ಣಪ್ಪ ಕಿನ್ನರವರು. ಈಗ ತ್ಯಾಗಂಬ ಹೇಳಿದಾಗೆ ಹಿಂದೆ ಬಿಸಿ ಊಟ ಇರಲಿಲ್ಲ. ಇವರು ಪಾಪ ಯಕ್ಷಗಾನ ಕಲಿಸಲಿಕ್ಕೆ ಬರೋದು, ಒಂದು ಚಹಾ ಕುಡಿದು ಹೋಗೋದು, 2 ಗಂಟೆ 3 ಗಂಟೆ ಕಳಿಸಿ ಇಲ್ಲಿ ಊಟ ಹೋಟೆಲ್ ಸರಿಕಟ್ಟು ಇರಲಿಲ್ಲ. ಹೀಗೆ ಹೋದದ್ದು ಎಷ್ಟೋ ಸಲ ನಾನು ನೋಡಿದ್ದೇನೆ. ಯಾವುದೇ ಒಂದು ಫಲಾಪೇಕ್ಷೆ ಕೊಟ್ಟದ್ದನ್ನು ತೆಗೆದುಕೊಂಡು ನಮ್ಮ ಶಾಲೆಯ ಮೇಲೆ ಅಪಾರವಾದ ಪ್ರೀತಿಯಿಂದ 35 ವರ್ಷಗಳ ಕಾಲ ನಮ್ಮ ಶಾಲೆಗೆ ಬಂದು ಯಕ್ಷಗಾನ ಕಲಿಸ. ನಮ್ಮ ಶಾಲೆ ಮಾತ್ರ ಅಲ್ಲ, ಇಲ್ಲಿ ಕೊಟ್ಟಿದ್ದಾರೆ 10-15 ವಿಶ್ವವಿದ್ಯಾಲಯದ ಕೊಣಜೆ ಇರ್ಬೋದು, ನವೋದಯ ಶಾಲೆ ಮುಡಿಪು ಇರ್ಬೋದು, ನಮ್ಮ ಶಾಲೆ, ಬೋವಿ ಶಾಲೆ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ, ಹೀಗೆ ದುರ್ಗಾಭರಣ ಯಕ್ಷಗಾನ ಮಂಡಳಿ ಕಿನ್ನದಲ್ಲಿ ಇವರ ಮುತುವರ್ಜಿಯಿಂದ ಯಕ್ಷಗಾನದಲ್ಲಿ ತರಬೇತಿ ಕೂಡ ಮಾಡಿದ್ದಾರೆ. ಚೆಂಡೆ ಮತ್ತು ಮದ್ದಳ ವಾದಕರಾಗಿ ಹಾಗೆ ಮತ್ತು ಯಕ್ಷಗಾನ ನೃತ್ಯದಲ್ಲಿ ತರಬೇತಿಯನ್ನು ನೀಡಿ ನಮಗೆಲ್ಲರಿಗೂ ಪ್ರೋತ್ಸಾಹ ಮಾಡಿದವರು. ಆದ್ದರಿಂದ ಇವತ್ತು ಈ 54 ವರ್ಷಗಳ ಯಕ್ಷಗಾನ ಕ್ಷೇತ್ರದ ಸೇವೆಯನ್ನು ಗುರುತಿಸಿಕೊಂಡು ನಮ್ಮ ಜಿಲ್ಲಾಡಳಿತವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಅದು ಮಾತ್ರ ಅಲ್ಲದೆ ಈ ವರ್ಷ ನಮ್ಮ ಸರಕಾರವು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರನ್ನಾಗಿ ಅವರು ಮಾಡಿದ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಅವರು ಮಾಡಿದ ಸೇವೆಯನ್ನು ಗುರುತಿಸಿ ಅವರಿಗೆ ಯಾವಾಗಲೂ ಸಿಗಬೇಕಿತ್ತು, ಈಗ ಅದು ಸಿಕ್ಕಿತಲ್ವ ಎನ್ನುವಂಥ ಸಮಾಧಾನ ನಮಗೆ ತೃಪ್ತಿ ತಂದಿದೆ, ಸಂತೋಷ ತಂದಿದೆ. ಅವರು ಈ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಯಕ್ಷಗಾನ ತರಬೇತಿಗಳಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಇವರು ಕೆಲಸ ಮಾಡಿ ಹಿಮ್ಮೇಳದಲ್ಲಿ ಎಲ್ಲರಿಗೂ ತುಂಬ ಶಿಸ್ತಿನ ವ್ಯಕ್ತಿಯಾಗಿ ಎಲ್ಲರಿಗೂ ಕಲಿಯುವೆ ಕೇಳುವಂಥ ಹಠ ಮತ್ತು ಪ್ರೋತ್ಸಾಹವನ್ನು ಮೆರೆಯುವವರು. ಆದ್ದರಿಂದ ನಮ್ಮ ಶಾಲೆಯು ಕೂಡ ಬಂದಿದ್ದಾರೆ. ನಮ್ಮ ಶಾಲೆಯ ರೀತಿಯಿಂದ ಒಂದು ಸನ್ಮಾನ ಮಾಡಬೇಕು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಮೂಲತಃ ಕೃಷಿಕರಾಗಿದ್ದುಕೊಂಡು ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ, ನಿರ್ದೇಶಕರಾಗಿ ನೋಡಿ, ಖಾಲಿ ನೃತ್ಯ ಮಾತ್ರ ಅಲ್ಲ, ಯಕ್ಷಗಾನ, ಭಾಗವತಿ, ಚೆಂಡೆ, ಮದ್ದಳೆ ಹಾಗೂ ನೃತ್ಯ ಮತ್ತು ವೇಷಭೂಷಣಗಳು ಎಲ್ಲವನ್ನೂ ಕೂಡ ಪರಿಣಿತರಾಗಿ ಬಲ್ಲವರು. ಯಕ್ಷಗಾನ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಹೇಳಿದಾಗೆ ಯಕ್ಷಗಾನ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲಿ ಸರ್ವವಿದ್ಯಾ ಪಾರಂಗತತ್ವವನ್ನು ಹೊಂದಿದಂತಹ ಕೃಷ್ಣಪ್ಪ ಕಿನ್ನರವರು ನಮ್ಮ ಈ ಶಾಲೆಗೆ ಇವತ್ತು ಈ ಸಮಾರಂಭಕ್ಕೆ ಬಂದಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ನಮ್ಮ ಪಾಲನ ಸುದೈವ ಅಂತ ಭಾವಿಸಿಕೊಂಡು ಅವರನ್ನು ನಾವು ಇವತ್ತು ವಿದ್ಯಾಸಂಸ್ಥೆಯ ಪರದಿಂದ ಅವರನ್ನು ನಾವು ಇವತ್ತು ಸನ್ಮಾನಿಸ್ತಾ ಇದ್ದೇವೆ. ದಯವಿಟ್ಟು ಅವರು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳೋರಲ್ಲಿ ಕೃತಜ್ಞತಾಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಅಂತೇಳಿ ಇದೆ, ನೀವು ಕೂತುಂಟು ಕೂತಾರಲ್ಲಿ ಅಬೂಬಕ್ಕರ್ ಅವರು ಅಂತೇಳಿ ಅವರ ಮಗನ ಮದುವೆ ಕೂಡ ಹೋಗಿದ್ದೆವು. ಬಹಳ ವಿಜೃಂಭಣೆಯಿಂದ ಮಾಡಿದರು. ಇವತ್ತು ಆಗಮಿಸಿದರೆ ಅವರಿಗೆ ಸಂಸ್ಥೆ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ರವಿಶಂಕರ್ ಸರ್ ಅವರು ಅವರಿಗೆ ಒಂದು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಇದೀಗ ಕೃಷ್ಣಪ್ಪ ಕಿನ್ನೆ
ಅವರಿಗೆ ಶಶಿಧರ್ ಪೋಯತಬೆಲೆ ಅವರಿಗೆ ನೋಡಿ, ಶಶಿಧರ್ನ ಒಂದು ನಿಮಿಷ ಒಂದು ಒಟ್ಟಿಗೆ ಸನ್ಮಾನ ಮಾಡಲಿಕ್ಕೆ ಉಂಟು. ಅಲ್ಲಿ ಶಶಿಧರ್ ಪೋಯತಬೆಲೆ ಅವರಿಗೆ ಸನ್ಮಾನ ಮಾಡೋದು ಯಾಕೆ ಅಂತಂದರೆ ಅದಕ್ಕೊಂದು ಅರ್ಥ ಇದೆ. ನೀವು ಅದರಲ್ಲಿ ಬೇಸರ ಮಾಡಲಿಕ್ಕೆ ಏನಿಲ್ಲ, ಅವರು ಸನ್ಮಾನವನ್ನು ಸ್ವೀಕಾರ ಮಾಡೋದಿಲ್ಲ, ನಮಗೆಲ್ಲ ಗೊತ್ತಿದೆ. ಆದರೆ ಅವರು ಈಗ ಹಬ್ಬಕ್ಕ ವಾಹಿನಿ ಅಂತೇಳಿ ನಾನು ಹೇಳಿದೆಲ್ಲ, ಅವತ್ತಿನಿಂದ ಇವತ್ತಿನ ತನಕ ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟವರು ಕೂಡ ಶಶಿಧರ್ ಪೋಯತಲು. ಒಂದು ಎರಡನೇದು ಮಾಧ್ಯಮ ವಿಚಾರದಲ್ಲಿ ತೆಗೆದುಕೊಂಡ್ರೆ ಒಳ್ಳೆ ಸಾಧಕರು, ಉತ್ತಮ ಯಕ್ಷಗಾನದ ಕೂಡ ಅರ್ಥಧಾರಿಗಳು ಕೂಡ ಹೌದು. ಮತ್ತು ಕ್ರೀಡೆಗೆ ಸಾಂಸ್ಕೃತಿಕ ಎಲ್ಲದಕ್ಕೂ ಉತ್ತೇಜನ ಕೊಟ್ಟವರು. ಪ್ರಮುಖವಾಗಿ ಏನಪ್ಪ ಅಂದರೆ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುವ. ಅವರಿಗೆ ಈ ನಮ್ಮ ಸಂಸ್ಥೆಯಿಂದ ಕೊಡುವಂಥ ಒಂದು ಸಣ್ಣ ಕಿರುಕಾಣಿಕೆ, ದಯವಿಟ್ಟು ಸನ್ಮಾನ ಪೀಠದಲ್ಲಿ ಕುಳಿತುಕೊಂಡು ಈ ಸನ್ಮಾನ ಸ್ವೀಕಾರ ಮಾಡಬೇಕಂದ್ರೆ ವಿನಂತಿ ಮಾಡಿ. ನಮ್ಮೊಂದಿಗೆ ಮನೆಗೆ ಭೇಟಿ ನೀಡಿ DC ಆಫೀಸರು ಬಂದು ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಹಾಗೂ ಅಬ್ಬಕ್ಕ ಟಿವಿಯೊಂದಿಗೆ ನಿರ್ದೇಶಕರಾಗಿ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲೆಯ ಆಗಿದ್ದಾರೆ. ಹಾಗೂ ವಿನಯತೆ, ಸರಳ ಸಜ್ಜನಿಕೆಯ ಮೂರ್ತಿಯಾಗಿರುವಂತಹ ಶಶಿಧರ ಪೋಯತವರು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಇನ್ನೂ ಯಶಸ್ಸನ್ನು ಕಾಣಿ ಅವರ ದುಡಿಯುತ್ತಿರುವಂಥ ಕ್ಷೇತ್ರದಲ್ಲಿ ಉನ್ನತಿಯನ್ನು ಈ ಸ್ಥಳದ ದೈವ ಅವರ ಕುಟುಂಬಕ್ಕೆ ದೇವರು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಎಲ್ಲ ಆಡಳಿತ ಮಂಡಳಿ ಅಧ್ಯಾಪಕರೊಂದರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಒಳ್ಳೆಯ ಕಲಾವಿದರು ತರಬೇತಿ ಕೊಡಿಸ್ತಾರೆ. ಈ ನಮ್ಮನ್ನು ಉದ್ದೇಶಿಸಿ ಒಂದು 2 ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ. ಹರೇಕಳ ಇದರ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು. ಈ ವಿದ್ಯಾರ್ಥಿ ಸರ್ಕಾರದ ಕಾರ್ಯಕ್ರಮವು ಬಹಳ ಒಳ್ಳೆಯ ರೀತಿಯಲ್ಲಿ ಸಾಗಿತು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಶಿಕ್ಷಕ ವೃಂದದವರೇ, ಮುಖ್ಯೋಪಾಧ್ಯಾಯರೇ, ನೌಕರರೇ ಹಾಗೂ ವಿದ್ಯಾರ್ಥಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮೊದಲಾಗಿ ನಾನು ಅಭಿನಂದಿಸುತ್ತಾ ಈ ಶಾಲೆ ಬಗ್ಗೆ ಒಂದೆರಡು ಮಾತನ್ನು ನಾನು ಆಡಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 35 ವರ್ಷಗಳಿಂದ ಈ ಶಾಲೆಗೆ ಬಂದವ ನಾನು. ತರಬೇತಿ ಕೊಟ್ಟು ಕೆಲವು ಕಾರ್ಯಕ್ರಮವನ್ನು ನಿರ್ದೇಶನ ಮಾಡಿ ನಡೆಸಿಕೊಟ್ಟಿರ್ತೇನೆ. ಹಾಗಾಗಿ ನಾನೊಬ್ಬ ಇಲ್ಲಿಯ ಮುಖ್ಯ ಅತಿಥಿ ಅಲ್ಲ, ನಾನು ನಿಮ್ಮೊಟ್ಟಿಗಿರೋ ಒಬ್ಬ ಸಹಪಾಠಿ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ಈ ಶಾಲೆಯಲ್ಲಿ ನಾನು ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇನೆ, ಈ ಶಾಲೆಯ ಮಕ್ಕಳಲ್ಲಿರುವಂತಹ ಶಿಸ್ತು ಅದು ನಾನು ಬೇರೆ ಯಾವ ಶಾಲೆಯಲ್ಲೂ ಕಂಡಿಲ್ಲ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಆಡಳಿತ ವರ್ಗ, ಶಿಕ್ಷಕರಿಂದ, ನಮ್ಮ PT ತ್ಯಾಗಂರವರು, ಹಾಗೆ ಇವರ ಎಲ್ಲರ ಪ್ರಯತ್ನದಿಂದ ಇದು ಎಷ್ಟೋ ಶಿಸ್ತಿನ ಮೂಲಕ ಸಾಗುತ್ತಾ ಉಂಟು. ನಾನು ಯಾವ ತುಂಬ ಶಾಲೆ ಹೋಗ್ತಾ ಇದ್ದೇನೆ ನಿರ್ದೇಶನಕ್ಕೆ, ಎಲ್ಲ ಕಡೆ ಹೇಳಲಿಕ್ಕುಂಟು. ಒಂದು ಸಲ ನೀವು ರಾಮಕೃಷ್ಣ ಪ್ರೌಢಶಾಲೆಗೆ ಹೋಗಿ ಅಲ್ಲಿ ಆ ಮಕ್ಕಳು ಹೇಗೆ ಶಿಸ್ತನ್ನು ಪಾಲಿಸ್ತಾರೆ ಅಂತೇಳಿ. ಹಾಗಾದರೆ ನನಗೆ ಈ ಶಾಲೆ ಮೇಲೆ ಅಷ್ಟು ಅಭಿಮಾನ ಅಂತ ಹೇಳಿ. ಇನ್ನು ಕೊನೆಯದಾಗಿ ಹೇಳುವುದೇನೆಂದರೆ, ನಾನು ಮಾತನಾಡೋ ಜಾತಿ ಅಲ್ಲ. ವೇದಿಕೆಯಲ್ಲಿ ನಿಂತು ವೇಷದಲ್ಲಿ ಬೇಕಾದರೆ ಎಷ್ಟು ಬೇಕಾದ್ರೆ ಮಾತಾಡ್ತೇನೆ, ಎಷ್ಟು ಬೇಕಾದರೂ ಕುಣಿತೇನೆ, ಏನು ಬೇಕಾದರೆ ಮಾಡುತ್ತೇನೆ. ಇನ್ನೊಂದು ನನ್ನದು ಕಲೆ ಏನೆಂದರೆ, ನಾನು ಇನ್ನೊಬ್ಬರಿಗೆ ಮಾತಾಡಲಿಕ್ಕೆ ಕಲಿಸಿಕೊಡ್ತೇನೆ, ವೇದಿಕೆಯಲ್ಲಿ ನಿಂತು ಇಷ್ಟವರೆಗೆ ಮಾತನಾಡಿದವನೇ ಅಲ್ಲ. ಇನ್ನು ಕೊನೆಯದಾಗಿ ಹೇಳುವುದೇನೆಂದರೆ, ನನಗೆ ನೀವು ಗೌರವ ಕೊಟ್ಟಿದ್ದೀರಿ. ಕರ್ನಾಟಕ ರಾಜ್ಯ ಸರ್ಕಾರ ನನ್ನನ್ನು ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿ ನೇಮಿಸಿದೆ. ಈ ಸನ್ಮಾನ ಗೌರವಗಳು ನನಗೆ ಸಂದ ಗೌರವವಲ್ಲ, ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ, ಹಾಗೆ ಕಲಾಮಾತೆ ಶಾರದಾಂಬೆ, ಹಾಗೆ ನನಗೆ ನಿರ್ದೇಶನ ಕೊಟ್ಟು ನನ್ನನ್ನು ಇಷ್ಟು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಂತಹ ನಮ್ಮ ಅಗಲಿದ್ದ ಹಿರಿಯ ಚೇತನಗಳು, ಕಲಾವಿದರುಗಳು, ಹಾಗೆ ಈಗಿರುವಂತಹ ಕಲಾವಿದರಿಗೆ ನಾನು ಈ ಗೌರವವನ್ನು ಅರ್ಪಿಸಿದ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಅಪಾರ ಅಭಿಮಾನ ಇಟ್ಕೊಂಡಿರುವವರು ಕೃಷ್ಣಪ್ಪ ಕಿನ್ನಿ ಅವರಿಗೆ ವಂದನೆಗಳು. ಒಂದು ಮಾತು ಇಲ್ಲಿ ಸ್ಪಷ್ಟ, ಅವರು ಎಷ್ಟು ವರ್ಷ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಆದರೆ ಈಗ
ಯಕ್ಷ ಧ್ರುವ ಫೌಂಡೇಶನ್ ಅವರು ನಮ್ಮ ವಿದ್ಯಾಸಂಸ್ಥೆ ಮಕ್ಕಳಿಗೆ ಒಂದು ಉಚಿತವಾಗಿ ಯಕ್ಷಗಾನ ತರಬೇತಿಯನ್ನು ನೀಡ್ತಾ ಇದ್ದಾರೆ. ನಾನು ಅವರಲ್ಲಿ ಹೇಳಿದೆ, ಸರ್ ಹೀಗೆ ಆಗಿದೆ ಅಂತ. ಅವರು ಸ್ವಲ್ಪನೂ ಬೇಸರ ಪಡಲಿಲ್ಲ, ಬಹಳ ಖುಷಿಪಟ್ಟರು. ಆಯ್ತು, ಮಕ್ಕಳಿಗೆ ಉಚಿತವಾಗಿ ಸಿಗ್ತದೆ. ಒಟ್ಟಾರೆ ಯಕ್ಷಗಾನ ಎನ್ನುವಂಥದ್ದು ಸಂಸ್ಕಾರ ಸಂಸ್ಕೃತಿನ ಕಲಿಸಿಕೊಡುವಂಥ ಒಂದು ವಿದ್ಯೆ. ಖಂಡಿತ ಯಾರಾದರೂ ಪರವಾಗಿಲ್ಲ ಗುರುಗಳು, ಅದು ನಿರಂತರವಾಗಿ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿ ಎನ್ನುವಂಥ ಶುಭಾಶೀರ್ವಾದನ ಮಾಡಿದವರು ಶ್ರೀಯುತ ಕೃಷ್ಣ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಿಕೊಂಡು, ಅವರಿಗೆ ನಮ್ಮ ಸಣ್ಣ ಕಿರು ಸನ್ಮಾನ, ಅದು ಸನ್ಮಾನ ಅಲ್ಲ, ಸಣ್ಣದೊಂದು ಅಭಿನಂದನೆ, ಅದನ್ನು ಬಹಳ ಪ್ರೀತಿಯಿಂದ ಇಬ್ಬರು ಕೂಡ ಸ್ವೀಕರಿಸಿದ್ದಾರೆ. ಒಂದು ಶಶಿಧರ್ ಪೊಯ್ಯತಬೇಳು ಹಾಗೂ ನಮ್ಮ ಕೃಷ್ಣ ಪಕ್ಕಿನ್ಯ ಅವರು ನಮ್ಮ ಆಡಳಿತ ಮಂಡಳಿ ಮತ್ತು ಮುಖ್ಯ ಶಿಕ್ಷಕರು, ಅಧ್ಯಾಪಕರಿಂದ ಎಲ್ಲ ಪ್ರೀತಿಯ ಪುಟಾಣಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಚಪ್ಪಾಳೆಯೊಂದಿಗೆ ಅರ್ಪಿಸ್ತೇವೆ. ಇದೀಗ ಒಂದು ಕರೆಯದೆ ಬಂದ ಅತಿಥಿ ಅಂತೇಳಿ ಹೇಳೋದಕ್ಕಿಂತ ನಮ್ಮ ವಿದ್ಯಾಸಂಸ್ಥೆ ಹಳೆ ವಿದ್ಯಾರ್ಥಿ, ಅವರು ಯಾವಾಗ ಬೇಕಾದ್ರೂ ಬರ್ಬೋದು. ಈ ಅಬೂಬಕರ್ ಅವರ ಬಗ್ಗೆ ಒಂದು ಮಾತು, ಪ್ರೈಮರಿಯಲ್ಲಿ ಉಚಿತ ಇದ್ದಾರೆ, ಪ್ರೌಢಶಾಲೆಯಲ್ಲಿ ಕೂಡ ಅವರ ಹತ್ರ ನಾನು ಫೋನ್ ಮಾಡಿ ಕೇಳಿದೆಲ್ಲ, ಮಕ್ಕಳೇ ಸುಮಾರು ಈ ವರ್ಷನೇ 70 ಮಕ್ಕಳನ್ನು ದತ್ತು ತಗೊಳ್ತಾ ಇದ್ದೇವೆ. ಕಡು ಬಡವರು, ಕೆಲವು ತಂದೆ ತಾಯಿ ಇಲ್ಲದ ಮಕ್ಕಳು ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ ತುಂಬ ಹಿಂದುಳಿದ ಮಕ್ಕಳಿಗೆ ಸುಮಾರು 70 ಮಕ್ಕಳನ್ನು ಪ್ರತಿ ವರ್ಷ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಡಿಯಲ್ಲಿ ನಾವು ದತ್ತು ತಗೊಳ್ತಾ ಇದ್ದೇವೆ. ಮನುಷ್ಯ ಪಾಪ ಅಬೂಬಕರ್ ಅವರು ಅವರೇ ಫೋನ್ ಮಾಡಿ, ಸರ್ ನಾನು ಒಂದು 3 ಮಕ್ಕಳನ್ನು ದತ್ತು ತಗೊಳ್ತೇನೆ ಅಂತೇಳಿ. ಏನು, ನಾನು ಕೂಡ 3 ಮಕ್ಕಳನ್ನ ದತ್ತು ತಗೊಳ್ತೇನೆ ನಿಮ್ಮ ವಿದ್ಯಾಸಂಸ್ಥೆಯ ಮಕ್ಕಳನ್ನ ಅಂತ. ನೋಡಿ, ಅವರಿಗೆ ಇಲ್ಲಿ ಮಾಡಬೇಕು ಅಂತೇಳಿ ಇಲ್ಲ, ಆಯ್ತಾ. ಅವರು ಹಳೆ ವಿದ್ಯಾರ್ಥಿ, ಪ್ರೈಮರಿಯಲ್ಲಿ ಕಲ್ತರು, ಅದಿರಲಿ, ಆದರೂ ಸಂಸ್ಥೆಯ ಬಗ್ಗೆ ಇರುವಂಥ ಒಂದು ಪ್ರೀತಿ ಕಾಳಜಿ ನೋಡಿ. ಅಂತ ಸ್ವಾಗತ್ ಬಜಾರ್ನ ಅಬೂಬಕರ್ ಅವರು ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ನಾವು ನಂಬಿಕೊಂಡು ಬಂದಿರುವಂಥ ದೇವರುಗಳು ನೀಡಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಮತ್ತಷ್ಟು ಕೊಡುಗೆ ನೀಡುವಂಥ ಸೌಭಾಗ್ಯವನ್ನು ಅವರು ನಂಬಿಕೊಂಡು ಬಂದಿರುವ ಅಲ್ಲ ಆಗಿರ್ಬೋದು, ನಾವು ನಂಬಿಕೊಂಡು ಬರುವಂಥ ದೇವರುಗಳು ಆಗಿರ್ಬೋದು, ಅವರಿಗೆ ಅನುಗ್ರಹಿಸಲಿ ಸಂಪೂರ್ಣವಾಗಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಅವರು ಇನ್ನೊಮ್ಮೆ ಅತಿಥಿಯಾಗಿ ಖಂಡಿತ ಕರೀತೇವೆ. ಇವತ್ತು ನಮಗೆ ಸಹಾಯ ನೀಡಿದಕ್ಕೋಸ್ಕರ ಒಂದು ಸಣ್ಣ ಕಿರು ಕಾಣಿಕೆಯನ್ನು ನಮ್ಮ ಮುಖ್ಯೋಪಾಧ್ಯಾಯರು ಅಬೂಬಕರ್ ಸ್ವಾಗತ್ ಬಜಾರ್ ಅವರಿಗೆ ವಿನಂತಿ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಹಂತಕ್ಕೆ ಬಂದಿದ್ದೇವೆ. ಈಗ ನಮ್ಮ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದವರು, ಇದು ಪ್ರಥಮ ಭಾಷಣ ಅವರದು. ಚೊಕ್ಕದಾಗಿ ತನ್ನ ಭಾಷಣವನ್ನು ಮಾಡಬೇಕು ಅಂತೇಳಿ ಲಾವಣ್ಯ ಅವರಲ್ಲಿ ಕಳೆದ ವರ್ಷ ರಾಜ್ಯ ಮಟ್ಟದ ಯಕ್ಷಗಾನದ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಕಳೆದ ವರ್ಷ ಪಡೆದುಕೊಂಡವಳು. ಅದು ಮಾತ್ರ ಅಲ್ಲದೆ ಭಾಷಣ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಳೆದ ವರ್ಷ ಪ್ರತಿಭಾ ಕಾರಂಜಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದವಳು. ಅಂಥವಳು ಈ ವರ್ಷ ನಮ್ಮ SPL ಆಗಿ ಆಯ್ಕೆಯಾದ್ದು ಕೂಡ ಸೌಭಾಗ್ಯ. ಇದೀಗ ಅವರ ಮಾತುಗಳ ಕಡೆ ಕಿವಿಗೊಡೋಣ. ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ಮುಖ್ಯೋಪಾಧ್ಯಾಯಿನಿಯವರೇ, ಶಿಕ್ಷಕ ವೃಂದದವರೇ, ನನ್ನ ನೆಚ್ಚಿನ ಸಹಪಾಠಿಗಳೆಲ್ಲರಿಗೂ ನನ್ನ ಶುಭ ನಮನಗಳು. 2024-25ನೇ ಸಾಲಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ನನ್ನನ್ನು ಶಾಲಾ ನಾಯಕಿಯಾಗಿ ಆರಿಸಿದ್ದೀರಿ. ಅದಕ್ಕಾಗಿ ತಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶಾಲಾ ನಾಯಕಿಯಾಗಿ ಶಾಲೆಯ ಶಿಸ್ತನ್ನು ಕಾಪಾಡಲು ಹಾಗೂ ಗೌರವವನ್ನು ಹೆಚ್ಚಿಸಲು ನನ್ನಿಂದ ಆದಷ್ಟು ಪ್ರಯತ್ನವನ್ನು ಪಡುತ್ತೇನೆ. ಹಾಗೂ ಶಾಲಾ ನಾಯಕಿಯಾಗಿ ಮಂತ್ರಿಮಂಡಲದ ಜೊತೆ ಸೇರಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಹಾಗೂ ಚಿಕ್ಕ ಪುಟ್ಟ ತಪ್ಪುಗಳಾದಲ್ಲಿ ಅದನ್ನು ವಿರೋಧ ಪಕ್ಷದವರು ತೋರಿಸುವಂತೆ ಹಾಗೂ ಅದನ್ನು ಸರಿ ಮಾಡಲು ಮಾರ್ಗದರ್ಶನವನ್ನು ನಮ್ಮ ಶಿಕ್ಷಕರು ಕೊಡುವಂತೆ ಹಾಗೂ ಅದಕ್ಕಾಗಿ ಎಲ್ಲ ಸಹಪಾಠಿಗಳು ಸಹಕರಿಸುವಂತೆ ನಾನು ಅಪೇಕ್ಷಿಸುತ್ತೇನೆ. ಶಾಲಾ ಪಠ್ಯದಲ್ಲೂ ಉತ್ತಮ ರಿಸಲ್ಟ್ ಬರುವಂತೆ ಹಾಗೂ ಪಠ್ಯೇತರ ಸ್ಪರ್ಧೆಗಳಲ್ಲೂ ಅವಕಾಶ ಸಿಕ್ಕಿದಲ್ಲಿ ಭಾಗವಹಿಸಿ ಶಾಲೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚುವಂತೆ ಈ ಮೂಲಕ ಭರವಸೆಯನ್ನು ಕೊಡುತ್ತೇನೆ. ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮುಖ್ಯಮಂತ್ರಿಗಳಿಗೆ ಇದೀಗ ಸಭಾಧ್ಯಕ್ಷೆಯ ಮಾತು. ಸಭಾಧ್ಯಕ್ಷತೆ ವಹಿಸಿಕೊಂಡವರು ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂಥ ಶ್ರೀಮತಿ ಉಷಲತಾ ಟೀಚರ್ ಅವರು ಸಭಾಧ್ಯಕ್ಷ ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. 24-25ನೇ ಸಾಲಿನ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ ಮಾಡಿದಂತಹ ಈಗ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ತೊಡಕೊಂಡವರು ಅಬ್ಬಕ್ಕ ವಾಹಿನಿಯ ನಿರ್ದೇಶಕರಾದ ಶಶಿಧರ್ ಪೊಯ್ಯತಬೇಳು ಅವರೇ. ಅದೇ ರೀತಿ ಇನ್ನೊಬ್ಬರು ಹೇಳಬೇಕಾದ್ರೆ ಅವರು ನಮ್ಮ ಆತ್ಮೀಯರು ಕೃಷ್ಣ ಪಕ್ಕಿನ್ಯ. ನಾನು ಬರುವಾಗಲೇ ಇವರು ಮೊದಲೇ ಇದ್ರಂತೆ, ರವೀಂದ್ರ ಮಾಸ್ಟರ್ ಇರುವಾಗ ಸಮಯದಲ್ಲೇ ಬಂದವರು. ನಾವು ಬರೋ ಎಷ್ಟು ಆತ್ಮೀಯರಂದ್ರೆ ಏನಂದರೆ ಅವರು ಆಗ ನಮಗೆ ಅದೇ ಹೇಳಿದ್ರಲ್ಲ, ಬಿಸಿ ಊಟ ಇಲ್ಲ,
ಮನೆಯಲ್ಲಿ ತಿಂಡಿ ಮಾಡಿಕೊಂಡು ನಮಗೆ ತಂದು ಕೊಡ್ತಾ ಇದ್ರು. ಪದಾರ್ಥ ಇದ್ದರೆ ಏನು ಸ್ಪೆಷಲ್ ಪದಾರ್ಥ ಅದು ತಂದು ನಮಗೆ ತಂದು ಕೊಡ್ತಾ ಇದ್ರು. ಅದರ ಅಷ್ಟೊಂದು ಪ್ರೀತಿ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ. ಮತ್ತೇನು ನೋಡಿ, ಅವರು ಈಗಲೇ ಹೇಳಿದರು, ಎಲ್ಲ ವಿದ್ಯಾಸಂಸ್ಥೆಗೆ ಹೋದರೂ ಕೂಡ ನಮ್ಮ ಮಕ್ಕಳಷ್ಟು ಶಿಸ್ತು ಎಲ್ಲಿಯೂ ಇಲ್ಲ ಅಂತೇಳಿ. ಅಂದರೆ ಆ ಒಂದು ಅಭಿಮಾನ, ಆ ಒಂದು ಪ್ರೀತಿ, ಆ ಒಂದು ನಮ್ಮ ಶಿಕ್ಷಕರ ಮೇಲೆ ಇರುವಂಥ ಒಂದು ವಿಶ್ವಾಸ ಅವರಿಗೆ. ಅಂದರೆ ಅಂತಹ ಒಂದು ಯಕ್ಷಗಾನ ಪಟು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಕೃಷ್ಣಪ್ಪ ಕಿನ್ನರವರೇ. ಅದೇ ರೀತಿ ಈ ಸೂಪರ್ ಬಜಾರ್ ಮಾಲಕರು ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ, ನಮಗೆ ಪರಿಚಯ ಇರಲಿಕ್ಕಿಲ್ಲ. ಯಾರು ಜಯರಾಮ್ ರೈ ಇರುವಾಗ ಮುಖ್ಯೋಪಾಧ್ಯಾಯ, ಹೌದು, ಅವರು ಮುಖ್ಯೋಪಾಧ್ಯಾಯರು ಅವರ ಆ ಒಂದು ಅಂಥ ಹಳೆ ವಿದ್ಯಾರ್ಥಿ ಮತ್ತು ಉತ್ತಮ ಕೊಡುಗೈದಾನಿ ಆದಂಥ ಅಬೂಬಕರ್ ಅವರೇ, ನಮ್ಮ ಶಿಕ್ಷಕ ಮಿತ್ರರೇ, ಪಾರ್ಲಿಮೆಂಟಿನ ನಮ್ಮ ಮುಖ್ಯಮಂತ್ರಿಯಾದಂಥ ಲಾವಣ್ಯರವರೇ, ವಿರೋಧ ಪಕ್ಷ ನಾಯಕನಾದ ಅಮಿತ್ ಅವರೇ, ಹಾಗೂ ಸಭಾಪತಿಯವರೇ, ಮತ್ತು ವಿರೋಧ ಪಕ್ಷದ ನಾಯಕರೇ, ಮತ್ತು ಶಾಲಾ ಎಲ್ಲ ಸಂಸತ್ ಸದಸ್ಯರೇ, ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಮುಖ್ಯವಾಗಿ ಏನಂದರೆ ನಿಜವಾಗಿ ಶಶಿಧರ್ ಪೋತ್ಬೈಲವರು ಎಲ್ಲ ಮಾತುಗಳನ್ನು ಹೇಳಿದ್ದಾರೆ ಮನಮುಟ್ಟುವ ರೀತಿಯಲ್ಲಿ. ವಿದ್ಯಾರ್ಥಿ ಸರಕಾರ ಅಂದ್ರೇನು ಅಂದರೆ ನಿಮಗೆ ಸಾಮಾನ್ಯವಾಗಿ ಇದೊಂದು ಅಣುಕು ಮತದಾನ ಮತ್ತು ಅಣುಕು ಒಂದು ಸರಕಾರ. ಅಂದರೆ ಮುಂದೆ ನಿಮ್ಮ ಬೆಳವಣಿಗೆ ಯಾವ ರೀತಿ ನಡಿಬೇಕು, ಯಾವ ರೀತಿ ನೀವು ಕಲಿಬೇಕು ಅಂತೇಳಿ. ಮತ್ತು ಅದು ಅವರು ಬರೀ ನಿಮ್ಮ ಸರಕಾರದ ವಿಚಾರ ಮತ್ತು ಮಾತ್ರ ಅಲ್ಲ, ನಿಮ್ಮ ಜೀವನ ಕ್ರಮವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು, ಯಾವ ರೀತಿಯಿಂದ ನೀವು ಕಲಿಬೇಕು, ಎಲ್ಲವನ್ನೂ ನಿಮಗೆ ಅವರು ಸುಲಲಿತವಾಗಿ ಅವರು ಹೇಳಿಕೊಟ್ಟಿದ್ದಾರೆ. ಇನ್ನು ನಾನು ಮುಂದೆ ಹೇಳುವಂಥದ್ದು ಏನಿಲ್ಲ. ಮುಖ್ಯವಾಗಿ ಹೇಳೋದಂದರೆ ಅವರು ಈ ರೀತಿ ಕಲಿಬೇಕು, ಈ ರೀತಿಯ ದಾರಿಯಲ್ಲಿ ಹೋಗಬೇಕು, ನೀವು ಈ ರೀತಿ ಒಳ್ಳೆಯ ಉತ್ತಮ ನಾಗರಿಕರಾಗಬೇಕು, ಸತ್ಪ್ರಜೆ ಆಗಬೇಕು ಎಲ್ಲ ಹೇಳಿಕೊಟ್ರು. ಆದರೆ ಒಂದು ಏನಂದರೆ, ನೀವು ಉತ್ತಮ ಸತ್ಪ್ರಜೆ ಆಗಬೇಕು, ನಾಗರಿಕರಾಗಬೇಕು, ಆದರೆ ಅಡ್ಡದಾರಿಯನ್ನು ತುಳಿಬಾರ್ದು ಅಂತೇಳಿ. ಸಾಮಾನ್ಯಕ್ಕೆ ಗೊತ್ತಿರ್ಬೋದು, ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ನಿಮ್ಗೆ ಗೊತ್ತಿರ್ಬೋದು ಇವರು ಈಗಿನ ಸಮಸ್ಯೆ ಯಾವ ರೀತಿ ಇದೆ ಅಂತೇಳಿ. ಹೊರಗಿಂದ ಬರ್ತಾರೆ, ಹೊರ ದೇಶದಿಂದ ಬರ್ತಾರೆ, ಎಲ್ಲ ಕಡೆಗಿಂದ ಬರ್ತಾರೆ. ಆದರೆ ಕಲಿಯುವ ಒಂದು ರೀತಿ ಉಂಟಲ್ಲ, ನೇರ ನಡೆನುಡಿಯ ವ್ಯಕ್ತಿತ್ವ ನಮ್ಮಲ್ಲಿರಬೇಕು. ನಾವು ಯಾವ ಉದ್ದೇಶದಿಂದ ಕಲಿತೇವೆ, ಯಾವ ಉದ್ದೇಶಕ್ಕಾಗಿ ನಾವು ಏನಾಗಬೇಕು, ನಾವು ಉತ್ತಮ ನಾಗರಿಕ ಆಗಬೇಕು, ಒಳ್ಳೆಯ ಸತ್ಪ್ರಜೆ ಆಗಬೇಕಂತ ರೂಪಿಸಿಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಮನ ತನ ಎಲ್ಲವನ್ನೂ ಕೂಡ ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸ್ತಾ ಒಂದೆರಡು ಮಾತು ನಾನು ಕೊನೆಗೊಳಿಸ್ತೇನೆ. ಸಭಾಧ್ಯಕ್ಷ ಮಾತನಾಡಿದಂತಹ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಬಚ್ಚರ್ ಅವರಿಗೆ ವಂದನೆಗಳು. ಮಕ್ಕಳೇ ಹೋಗಬೇಡಿ, ಈಗ ವಿಶೇಷವಾಗಿ ಇವತ್ತು ಎಲ್ಲರಿಗೂ ಐಸ್ ಕ್ರೀಮ್ ಇದೆ, ಆಯಿತಾ? ಯಾಕೆಂದರೆ ಇವತ್ತು ವಿದ್ಯಾರ್ಥಿ ಸರಕಾರದ ಉದ್ಘಾಟನೆ. ನೀವು ಕೋಣಬೇಕು ಅಂತ ಹೇಳ್ತೀರಿ ಬಿಡಿ, ನನಗೆ ಗೊತ್ತು, ಆಯಿತಾ? ಇಲ್ಲ ಚುಕ್ಕಿ ಇದೆ ಅಂತ ಹೇಳಿದರೆ ನೀವು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತೀರಿ. ನಿಮ್ಮ ಮನಸ್ಸು ಮಕ್ಕಳಂದರೆ ಹಾಗೆ ಅಲ್ವಾ? ನಮ್ಮಲ್ಲಿ ವಿಶೇಷತೆ ಅಂದರೆ ಶಶಿಧರನ ಎಲ್ಲ ಮಕ್ಕಳು ಹುಟ್ಟುಹಬ್ಬ ದಿನದಂದು ಪಾಯಸ ಅಲ್ವಾ? ಈಗಾಗಲೇ 2 ಪಾಯಸಗಳು ನಿಮಗೆ ಸಿಕ್ಕಿದೆ ಅಲ್ವಾ? ಮತ್ತು ಬಿಸಿ ಊಟ ಅಂತೂ ತೆಂಗಿನಕಾಯಿ ಎಲ್ಲ ಹಾಕಿ ಗಮ್ಮತ್ತಾಗ್ತದೆ. ನಮಗೆ ಊಟಕ್ಕೆ ಏನು ತೊಂದರೆ ಇಲ್ಲ. ಈಗ ರಿಸಲ್ಟ್ ಒಂದು ಕಳೆದ ವರ್ಷ 96% ಬಂದಿದೆ. ಈ ವರ್ಷ ಕೂಡ 96ಗಿಂತಲೂ ಜಾಸ್ತಿ ಬರಬೇಕು. 5 ಮಕ್ಕಳು ಡಿಸ್ಟಿಂಕ್ಷನ್ 10 ಬರಬೇಕು, ಆಯಿತಾ? ಇವತ್ತಿನ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ನಿಮಗೆಲ್ಲರಿಗೂ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಧನ್ಯವಾದ. ಕಾರ್ಯಕ್ರಮ ಶ್ರೀಯುತ ಶಿವಕುಮಾರ್ ಸರ್ ಅವರು, ನಮ್ಮ ಒಬ್ಬ ಕ್ರಿಯಾಶೀಲ ಅಧ್ಯಾಪಕ ಶಿವಕುಮಾರ್ ಅವರಿಂದ ಧನ್ಯವಾದ. 2024-25ನೇ ಸಾಲಿನ ವಿದ್ಯಾರ್ಥಿ ಸರಕಾರದ ಉದ್ಘಾಟನೆ ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನಾಗಲೇ ನೆರವೇರಿಸಿಕೊಂಡು ಈ ವರ್ಷದ ಆರಂಭದಿಂದ ಶುರು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾದದ್ದು ಅಂತ ಹೇಳಿದರೆ ಶಾಲಾ ವಿದ್ಯಾರ್ಥಿ ಸರಕಾರದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಮುಖ್ಯೋಪಾಧ್ಯಾಯರು ಶ್ರೀಮತಿ ಉಷಾಲತಾ ಟೀಚರ್. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಬಂದವರು ನಮ್ಮ ಹಿರಿಯರು, ಮಾರ್ಗದರ್ಶಿಗಳು. ಆಗಾಗ ನಾವು ಸುಮಾರು ಈ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಾರ್ಯಕ್ರಮಗಳಲ್ಲಿ, ಕೆಸರು ಗದ್ದೆ ಅಂತ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಶಶಿಧರ್ ಪುಯ್ಯತ್ತ ಬೈಲ್ ಅವರು ಕೂಡ, ಅವರು ನಮ್ಮ ಅಬ್ಬಕ್ಕ ವಾಹಿನಿಯ ಆಡಳಿತ ನಿರ್ದೇಶಕರಾಗಿ ಅನೇಕ ಆಡಳಿತ ನಿರ್ದೇಶಕರನ್ನುವುದಕ್ಕಿಂತ ಅವರವರ ಉತ್ತಮವಾದಂಥ ವಾಗ್ಮಿಗಳು ಮತ್ತು ಮಾರ್ಗದರ್ಶಕರು. ಅವರ ಮಾತುಗಳಲ್ಲೇ ಗೊತ್ತಾಯಿತು ಅವರು ಎಂಥ ವಾಗ್ಮಿ ಅಂತಕ್ಕಂಥದ್ದು.
ಅಂಥವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಈ ಒಂದು ವಿದ್ಯಾರ್ಥಿ ಸರ್ಕಾರದ ಉದ್ಘಾಟಕರಾಗಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರು ಅಂತ ಹೇಳಿದ್ರೆ ನಮ್ಮ ಶಶಿಧರ್ ಪುಯ್ಯತ್ತ ಬೈಲ್ ಅವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಾನು ಬಂದು 15 ವರ್ಷಗಳಾಯಿತು ಈ ಊರಿಗೆ. 2009 ಒಂದು 16 ವರ್ಷಗಳಾಗಿರ್ಬೋದು. 16 ವರ್ಷಗಳ ಮೊದಲು ಹೇಳ್ತಾ ಇದ್ರು ಕೃಷ್ಣಪ್ಪಣ್ಣ ಅಂತೇಳಿ. ನಾವು ಯಾವತ್ತು ಕೃಷ್ಣಪ್ಪ ಸರ ಹಾಗೆಲ್ಲ ಹೇಳ್ತಾ ಇರಲಿಲ್ಲ, ಕೃಷ್ಣಪ್ಪಣ್ಣ ಅಂತ ಹೇಳ್ತೇವೆ. ಅಂಥ ಒಂದು ಒಡನಾಟವನ್ನು ಹೊಂದಿರತಕ್ಕಂಥವರು, ಒಂದು ಯಕ್ಷಗಾನ ಗುರುಗಳು ಆಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವರು ಅನಿರೀಕ್ಷಿತವಾಗಿ ಈ ಕೆಳಗಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನಮಗೂ ಕೂಡ ಗೊತ್ತಿಲ್ಲ. ನಮ್ಗೆ ಹೇಳ್ತಾ ಇದ್ರು, ಯಾರು ನಮ್ಮ ಕೆಳಗಡೆ HM ಆಗಿದ್ರು ಯಶೋಧ ಟೀಚರ್ ಅಂತ. ಅವ್ರು ಹೇಳ್ತಾ ಇದ್ರು, ಸರ್ ಅವರು ಯಾರು ಟೀಚರ್ ಈ ಸಲ 1ನೇ ಕ್ಲಾಸಿಗೆ ಕೊಟ್ಟದ್ದು ಅಂದರೆ, ಅದು ನಮ್ಮ ಹಳೆ ವಿದ್ಯಾರ್ಥಿ ಇದ್ದಾರೆ ಸರ್. ಯಾರು? ಅಬುಬಕ್ಕರ್ ಅಂತ, ಸ್ವಾಗತ್ ಬಜಾರ್ ಮಾಲಕರು. ಎಲ್ಲಿ ಟೀಚರ್ ಅವ್ರದ್ದು ಮನೆ? ಅಲ್ಲಿ ಕುತ್ತರಲ್ಲಿ ಉಂಟು ಅವ್ರದ್ದು ಸ್ವಾಗತ್ ಬಜಾರ್ ಅಂತ. ಓರ್ವ ಶಾಲೆಯ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಹೊಂದಿರತಕ್ಕಂಥವ್ರು. ಸರ್, ನಾವು ನಿಮ್ಮ ಮಗಳ ಮದುವೆಗೆ ಬಂದಿದ್ದೇವೆ ಸರ್. ನಿಮ್ಮ ಮೇಲಿನ ಅಭಿಮಾನದಿಂದ ಖಂಡಿತವಾಗಿಯೂ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಅಂತ ನಿಮಗೆ ಈ ಸಂದರ್ಭದಲ್ಲಿ ಕೂಡ ನಿಮ್ಮ ಕೊಡುಗೆಯನ್ನು ಸ್ಮರಿಸುತ್ತಾ ನಾವು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ನಮ್ಮ ಆತ್ಮೀಯ ವಿದ್ಯಾರ್ಥಿ, ಪ್ರೀತಿಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಕುಮಾರಿ ಲಾವಣ್ಯ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ಹೇಳಿದ್ದಾರೆ ನೋಡಿ, ನಮ್ಮ ಶಶಿಧರ್ ಸರ್ ಕೂಡ ಹಾಗೆ ಇದ್ರಂತೆ ವಿದ್ಯಾರ್ಥಿ ಬದುಕಿನಲ್ಲಿ. ನಮ್ಮ ಪ್ರಜನ್ಯ ಕೂಡ ಅದೇ ವ್ಯಕ್ತಿತ್ವ. ಅವಳದು ಮಾತು ಜಾಸ್ತಿ, ಒಳ್ಳೆ ಕಲಿಯುವುದರಲ್ಲಿ ಕೂಡ ಹುಷಾರಿದ್ದಳೆ ಸರ್. ಒಳ್ಳೆ ಬರಹಗಾರ್ತಿ, ಒಳ್ಳೆ ಓದುಗಾರ್ತಿ, ಅದರೊಟ್ಟಿಗೆ ಒಳ್ಳೆ ಮಾತುಗಾರ್ತಿ ಅಂತ ಹೇಳಬೇಕು. ಸ್ಪೀಕರ್ ಆದವರು ಅವ್ರು ಹೇಳಿದರು, ನಂಗೆ ಗೊತ್ತಿರಲಿಲ್ಲ ಸ್ಪೀಕರ್ ಅಂತ ಹೇಳಿದರೆ, ಸ್ಪೀಕರ್ ಆದವರು ಕಡಿಮೆ ಮಾತನಾಡಬೇಕು, ಸಮಯೋಚಿತವಾಗಿ ಮಾತನಾಡಬೇಕು. ಇನ್ನು ಮುಂದೆ ಅವಳು ಕೂಡ ಆ ಗುಣವನ್ನು ಅಳವಡಿಸ್ಕೊಳ್ತಾಳೆ ಅನ್ನುವ ಭರವಸೆಯೊಂದಿಗೆ ಆಕೆ ಕುಮಾರಿ ಪ್ರಜನ್ಯ ಅವಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ಮೊಹಮ್ಮದ್ ಅಮೀನ್. ಏನಪ್ಪ ವಿರೋಧ ಪಕ್ಷ ಅಂತ ಹೇಳಿದರೆ, ಮುಖ್ಯಮಂತ್ರಿಗೆ ಎಷ್ಟು ಆದ್ಯತೆ ಇದೆಯೋ ಅಷ್ಟೇ ಆದ್ಯತೆ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕನಿಗೆ ಇರ್ತದೆ. ಹಾಗಾಗಿ ಸರ್ಕಾರ ಎಲ್ಲಾದರೂ ತಪ್ಪಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕೊಂಡೋಗುವ ಹಾಗೆ, ಅದನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡ್ತಕ್ಕಂಥ ಕೆಲಸ ನಮ್ಮ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ಅಮೀನ್ ಅವರಿಗೆ ಇರ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಮಂತ್ರಿವರ್ಯರಿಗೆ, ಹಾಗೆ ನನ್ನ ಸಹೋದ್ಯೋಗಿ ಬಂಧುಗಳಿಗೂ, ಹಾಗೂ ನಮ್ಮ ಛಾಯಾಗ್ರಾಹಕರಾಗಿ ನಮ್ಮ ಶಿವು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ಶಾಲಾ ಅವರಿಗೆ ನಮ್ಮ ಶಶಿಧರಣ್ಣನವರು ಗುಲಾಬಿಯನ್ನು ನೀಡಿ ಅವರನ್ನು ಗೌರವಿಸ್ಬೇಕು ಸರ್ ಈ ಸಂದರ್ಭದಲ್ಲಿ. ಆಯ್ತು ಸರ್, ಅವರನ್ನು ನೋಡಿ, ಯಾಕಂತ ಹೇಳಿದ್ರೆ ಶಿವು ಅವರನ್ನು ಯಾವಾಗ ಕರೆದ್ರೂ ಕೂಡ ನಮ್ಮೊಂದಿಗೆ ಆಯಿತು ಬಂದುಬಿಡ್ತಾರೆ. ಅವರು ಕಾರ್ಯಕ್ರಮ ಇದೆ ಶಿವ ಅಂತ ಹೇಳಿದ ಕೂಡಲೇ ಅಷ್ಟರು ಇದ್ದಾರೆ. ಅವರಿಗೂ ಕೂಡ ಶಾಲಾ ಪರವಾಗಿ, ನಮ್ಮ ಮುಖ್ಯೋಪಾಧ್ಯಾಯಿನಿ ಪರವಾಗಿ, ನಮ್ಮ ವಿದ್ಯಾರ್ಥಿ ವೃಂದದ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು.